ಮತ್ತೊಂದು ಸತಿ ಮೊದಲೇ ಕೊರಿಂಥ್ಯ 15ನೇ ಅಧ್ಯಾಯ verse 57. 57ನೇ ವಚನಕ್ಕೆ ಬನ್ರಿ. But thanks be to God who gives us victory through our Lord Jesus Christ. ಆದರೆ ದೇವರು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ನಮಗೆ ಜಯವನ್ನು ಕೊಟ್ಟಿದ್ದಾನೆ, ಆತನಿಗೆ ಸ್ತೋತ್ರ. Hallelujah. Say in English, all of you. Thanks be to God who gives me victory through my Lord Jesus Christ. ನನಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ನಮಗೆ ಜಯ ಕೊಟ್ಟಿದ್ದಾನೆ, ದೇವರಿಗೆ ಸ್ತೋತ್ರ. He gave you victory, he gives you victory also. ಆತನು ನಿಮಗೆ ಜಯ ಕೊಟ್ಟಿದ್ದಾನೆ ಮತ್ತು ಆತನು ನಿಮಗೆ ಜಯ ಕೊಡ್ತಾನೆ ಇರ್ತಾನೆ. Every challenges you have a victory. ಪ್ರತಿಯೊಂದೊಂದು ಸವಾಲುಗಳಲ್ಲಿ ನಿಮಗೆ ಜಯ ಇರ್ತದೆ. So what we should do? ಅದಕ್ಕೆ ನಾವೇನ್ ಮಾಡಬೇಕು? We should be steadfast, unmovable, always about the work of the Lord. ಅದಕ್ಕೆ ಇಲ್ಲಿ ವಾಕ್ಯ ಹೇಳ್ತದೆ, ನಾವು ಸ್ಥಿರಚಿತ್ತರಾಗಿ ನಿಶ್ಚಲರಾಗಿ ಇರಬೇಕು, ಕರ್ತನ ಸೇವೆಯಲ್ಲಿ ಪ್ರಯಾಸ ಪಡ್ತಾ ಇರಬೇಕು. Then I told what is written in this chapter. ಆಮೇಲೆ ನಿಮಗೆ ನಾನು ಹೇಳಿದೆ ಈ ಒಂದು ಅಧ್ಯಾಯದಲ್ಲಿ ಏನ್ ಬರ್ದಿದೆ ಅಂತ. It is written about death, burial and resurrection of Lord Jesus. ಇದು ಇಲ್ಲಿ ಯೇಸು ಕ್ರಿಸ್ತನ ಮರಣ, ಹುಣ್ಣುವಿಕೆ, ಪುನರುತ್ಥಾನದ ಕುರಿತಾಗಿ ಬರೆಯಲ್ಪಟ್ಟಿದೆ. Then it talks about the second coming. ಅದಾದ್ಮೇಲೆ ಯೇಸುವಿನ ಎರಡನೇ ಬರುಣದ ಬಗ್ಗೆನೂ ಬರೀತದೆ. He is going to come back. ಯೇಸು ಕ್ರಿಸ್ತನು ಮತ್ತೆ ವಾಪಸ್ ಬರ್ತಾನೆ. Trumpet will be blown. ಅವಾಗ ಅಲ್ಲಿ ತುತ್ತೂರಿ ಊದಲ್ಪಡ್ತದೆ. In the twinkling of a light we all will be changed. ಕಣ್ಣು ರೆಪ್ಪೆ ಬಡಿಯಷ್ಟರಲ್ಲಿಯೇ ನಾವೆಲ್ಲರೂ ಅಲ್ಲಿ ರೂಪಾಂತರ ಹೊಂದಿ ಬದಲಾಗ್ತೇವೆ. Hallelujah. Hallelujah. So all the signs of second coming is over. ಯೇಸು ಕ್ರಿಸ್ತನ ಎರಡನೇ ಬರುಣದ ಬಗ್ಗೆ ಇರುವಂತ ಎಲ್ಲಾ ಸೂಚನೆಗಳು ಮುಗ್ದೋಗಿವೆ. The one reason when we hear about second coming, Christians fear whether they'll go to heaven or not. ಪ್ರತಿಯೊಬ್ಬ ಕ್ರೈಸ್ತರು ಯೇಸುವಿನ ಎರಡನೇ ಬರುಣದ ಬಗ್ಗೆ ಕೇಳಿಸ್ಕೊಂಡಾಗ ಕ್ರೈಸ್ತರಾದಂಥವರು ಭಯ ಪಡ್ತಾರೆ, ನಾವು ಯೇಸುವಿನೊಟ್ಟಿಗೆ ಹೋಗ್ತೀವೋ ಇಲ್ಲೋ. ಒಂದು ಕಾರಣ ಏನಂತಂದ್ರೆ, one reason is sin consciousness. ಒಂದು ಕಾರಣ ಏನಂದ್ರೆ ಅಲ್ಲಿ ಪಾಪದ ಮನೋಭಾವನೆ ಅಲ್ಲಿ ಇರುವಂತದ್ದು. Because of sin consciousness, even this verse 57 is not reality in their life. ಆ ಒಂದು ಪಾಪದ ಮನೋಭಾವನೆ ಇದ್ದ ಕಾರಣ ಈ ಒಂದು 1 ಕೊರಿಂಥ್ಯ 15ನೇ ಅಧ್ಯಾಯ 57ನೇ ವಚನದಲ್ಲಿ ಇರುವಂತದ್ದು ಅದು ಏನು ಅರ್ಥ ಕೊಡ್ತಾ ಇಲ್ಲ. No victory in life. ಅಲ್ಲಿ ಜೀವಿತದಲ್ಲಿ ಜಯನೇ ಕಾಣಿಸ್ತಾ ಇಲ್ಲ. Because of sin consciousness. ಯಾಕೆ ಜಯ ಕಾಣಿಸ್ತಾ ಇಲ್ಲ? ಯಾಕಂದ್ರೆ ಪಾಪದ ಮನೋಭಾವನೆ ಇದ್ದ ಕಾರಣ. Always thinking about sin. ಯಾವಾಗ್ಲೂ ಯೋಚನೆ ಮಾಡ್ತಾ ಇರುವಂತದ್ದು ಪಾಪದ ಬಗ್ಗೆ, ಪಾಪ ಬಗ್ಗೆನೇ ಯೋಚನೆ ಮಾಡ್ತಾ ಇರುವಂತದ್ದು. But instead of thinking about sin, if we think about what Jesus has done for sin, it will be better. ನಾವು ಪಾಪದ ಕುರಿತಾಗಿ ಯೋಚನೆ ಮಾಡೋದು ಬದಲಾಗಿ ಯೇಸು ಕ್ರಿಸ್ತನು ನಮ್ಮ ಪಾಪಕ್ಕಾಗಿ ಏನ್ ಮಾಡಿದ್ದಾನೆ ಎಂಬುದಾಗಿ ನಾವು ಯೋಚನೆ ಮಾಡ್ತಾ ಇರೋದಾದ್ರೆ ಅಲ್ಲಿ ವ್ಯತ್ಯಾಸ ತಗೊಂಡು ಬರ್ತದೆ. Then we will have righteous consciousness. ಅವಾಗ ನಾವು ನೀತಿವಂತಿಕೆ ಒಂದು ಮನಸ್ಸಿನವರಾಗ್ತೀವಿ. Hallelujah. Hallelujah. Our mind is filled with sin. ನೋಡ್ರಿ, ನಮ್ಮ ಮನಸ್ಸಿನಲ್ಲಿ ಯಾವಾಗ್ಲೂ ಪಾಪದ ಯೋಚನೆಗಳಿಂದನೇ ತುಂಬಿರ್ತದೆ. Now our mind should be filled with righteous consciousness. ಈಗ ಏನಾಗ್ಬೇಕಂತಂದ್ರೆ ನಮ್ಮ ಮನಸ್ಸು ನೀತಿವಂತಿಕೆ ಯೋಚನೆಯಿಂದ ತುಂಬಲ್ಪಡಬೇಕು. Thoughts of righteousness should fill our mind. ನೀತಿವಂತಿಕೆಯ ಒಂದು ಯೋಚನೆಗಳಿಂದ ನಮ್ಮ ಮನಸ್ಸು ತುಂಬಿರಬೇಕು. Hallelujah. Hallelujah. Bible says God has put all of us in Christ Jesus and made Christ as our righteousness. ಸತ್ಯವೇದ ಹೇಳ್ತಿದೆ ಏನಂತಂದ್ರೆ ದೇವರು ನಮ್ಮೆಲ್ಲರನ್ನು ಯೇಸು ಕ್ರಿಸ್ತನಲ್ಲಿ ಇರಿಸಿದ್ದಾನೆ ಮತ್ತು ಯೇಸು ಕ್ರಿಸ್ತನನ್ನು ನಮ್ಮ ನೀತಿವಂತಿಕೆಯಾಗಿ ಮಾಡಿದ್ದಾನೆ. Amen. Say, my Father has put me in Christ Jesus and made Christ as my righteousness. ಎಲ್ಲರೂ ನನ್ನೊಟ್ಟಿಗೆ ಜೋರಾಗಿ ಹೇಳ್ರಿ, ದೇವರು ನನ್ನನ್ನು ಯೇಸು ಕ್ರಿಸ್ತನಲ್ಲಿ ಇಟ್ಟಿದ್ದಾನೆ ಮತ್ತೆ ಯೇಸು ಕ್ರಿಸ್ತನು ನನ್ನ ನೀತಿವಂತಿಕೆ ಆಗಿದ್ದಾನೆ. So when God sees you, he sees you in Christ. ಆದ್ರಿಂದ ಯಾವಾಗ ದೇವರು ನಿಮ್ಮನ್ನು ನೋಡ್ತಾನೋ ಆತನು ನಿಮ್ಮನ್ನು ಯೇಸು ಕ್ರಿಸ್ತನಲ್ಲಿ ನೋಡ್ತಾನೆ.
He doesn't see your mistakes. ಆತನು ನಿಮ್ಮ ತಪ್ಪುಗಳನ್ನು ನೋಡಲ್ಲ. He doesn't note down your mistakes, your good deeds. He sees you in Christ. ಆತನು ನೀವು ಏನೆಲ್ಲ ತಪ್ಪು ಮಾಡಿದ್ದೀರೋ ಅದೆಲ್ಲ ಬರ್ದಿದ್ದು ಅದನ್ನು ನೋಡೋದಿಲ್ಲ. ನೀವು ಏನೇನು ಮಾಡಿದ್ದೀರೋ ಅದ್ರ ಕುರಿತಾಗಿ ಆತನು ನೋಡೋದಿಲ್ಲ. ಆದರೆ ದೇವರು ನಿಮ್ಮನ್ನು ಯೇಸು ಕ್ರಿಸ್ತನಲ್ಲಿ ನೋಡ್ತಾನೆ. Christ has removed all your sins. ಯಾಕಂದ್ರೆ ಯೇಸು ಕ್ರಿಸ್ತನು ನಿಮ್ಮೆಲ್ಲ ಪಾಪವನ್ನು ತೆಗೆದು ಹಾಕಿಬಿಟ್ಟಿದ್ದಾನೆ. He who knew no sin has become sin for us. ಪಾಪವನ್ನೇ ಅರಿಯದ ಯೇಸು ಕ್ರಿಸ್ತನು ನಿಮಗೋಸ್ಕರ ಪಾಪ ಸ್ವರೂಪಿಯಾದನು. Now we all are righteousness of God. ಆದದ್ರಿಂದ ನಾವೆಲ್ಲರೂ ದೇವರ ನೀತಿವಂತಿಕೆ ಆಗಿದ್ದೇವೆ. The word righteousness is a very unfamiliar word. It's not commonly used outside. ನೋಡ್ರಿ, ನೀತಿವಂತಿಕೆ ಅನ್ನುವಂತ ಈ ಒಂದು ಶಬ್ದ ಹೊರಗಡೆ ನಾವು ಮಾತಾಡುವಂತ ಸಮಯದಲ್ಲಿ ಇದು ನಾವು ಹೆಚ್ಚಾಗಿ ಉಪಯೋಗಿಸೋದಿಲ್ಲಲ್ಲ. Say in Kannada, all of you. ಎಲ್ರು ಹೇಳ್ರಿ ನೀತಿವಂತಿಕೆ. ಜೋರಾಗಿ ಇನ್ನೊಂದ್ಸರಿ. ಇನ್ನೊಂದ್ಸತಿ ಎಲ್ರು ನೀತಿವಂತಿಕೆ. First time when you heard, you thought something else, like some Sanskrit, something we tell, sloka like that. Righteousness, some religious term. ನೀತಿವಂತಿಕೆ ಅಂತ ಅನ್ಕೊಂಡಾಗ ಮೊದಲೇ ಸತಿ ನೀವು ಕೇಳಿಸ್ಕೊಂಡಾಗ ನಿಮ್ಗೆ ಅನ್ಸಿರ್ಬೋದಲ್ಲ ಅದೇನೋ ಒಂದು ಸಂಸ್ಕೃತ ಶಬ್ದ ಆಗ್ಯದ, ಒಂದು ಶ್ಲೋಕ ಆಗ್ಯದ ಅಂದಂಗ ಅನಿಸ್ತಿರ. Righteousness means its ability. ನೀತಿವಂತಿಕೆ ಅಂತಂದ್ರೆ ಅದು ಒಂದು ಸಾಮರ್ಥ್ಯವಾಗಿದೆ. Its ability given to you by God. ದೇವರಿಂದ ನಿಮಗೆ ಕೊಡಲ್ಪಟ್ಟಂತ ಒಂದು ಸಾಮರ್ಥ್ಯವೇ ನೀತಿವಂತಿಕೆ. What this righteousness will do for you? ಈ ನೀತಿವಂತಿಕೆ ನಿಮಗಾಗಿ ಏನ್ ಮಾಡ್ತದೆ? Number one, ಮೊಟ್ಟ ಮೊದಲದಾಗಿ it restores our standing with God. ಈ ನೀತಿವಂತಿಕೆ ನಮ್ಮನ್ನು ದೇವರೊಟ್ಟಿಗೆ ನಿಲ್ಲುವಂತ ಒಂದು ಸ್ಥಾನ ಅದು ಪುನರ್ ಸ್ಥಾಪನೆ ಮಾಡ್ತದೆ. Our standing is restored. ದೇವರ ಮುಂದೆ ನಿಲ್ಲುವಂತ ಆ ಒಂದು ಸ್ಥಾನವನ್ನು ಪುನರ್ ಸ್ಥಾಪಿಸ್ತದೆ. How Jesus stood before Father, the same way I can stand, you can stand. ಏನಂದ್ರೆ ಹೇಗೆ ಯೇಸು ಕ್ರಿಸ್ತನು ದೇವರ ಮುಂದೆ ನಿಂತನೋ ಹಾಗೇನೆ ನಾವು ಕೂಡ ದೇವರ ಮುಂದೆ ನಿಂತ್ಕೊಳ್ಬಹುದು. Hallelujah. Hallelujah means righteousness is the ability to stand before God without fear, without guilt, without condemnation, without any inferiority complex. ಇದರಿಂದ ಏನು ಅರ್ಥ ಆಗ್ತದಂದ್ರೆ ನೀತಿವಂತಿಕೆ ಅಂದ್ರೆ ಒಂದು ಸಾಮರ್ಥ್ಯ ಆಗಿದೆ. ದೇವರ ಮುಂದೆ ಯಾವುದೇ ಭಯ, ಖಂಡನೆ, ಕೀಳು ಮನೋಭಾವನೆ, ಪಾಪದ ಮನೋಭಾವನೆ ಇರಲಾರ್ದೇನೆ ದೇವರ ಮುಂದೆ ನಿಲ್ಲುವಂತ ಒಂದು ಸಾಮರ್ಥ್ಯ ಆಗಿದೆ. Say one more time in English. Righteousness is the ability to stand before God without fear, without guilt, without condemnation, without any inferiority complex. ದೇವರ ಮುಂದೆ ಯಾವುದೇ ಭಯ, ಯಾವುದೇ ಕೀಳು ಮನೋಭಾವನೆ, ಯಾವುದೇ ಪಾಪದ ಮನೋಭಾವನೆ, ಯಾವುದೇ ಖಂಡನೆ ಇಲ್ಲದೆ ನಿಲ್ಲುವಂಥದ್ದೇ ನೀತಿವಂತಿಕೆ ಆಗಿದೆ. Hallelujah. Hallelujah. Say in English after me. Christ is my righteousness. Now I have the ability to stand before God without fear, without guilt, without condemnation, without any inferiority complex. ಓಕೆ, ಎಲ್ಲರೂ ಜೋರಾಗಿ ಹೇಳೋಣ. ಯೇಸು ಕ್ರಿಸ್ತನು ನನ್ನ ನೀತಿವಂತಿಕೆ ಆಗಿದ್ದಾನೆ. ಆದದ್ರಿಂದ ಈ ನನ್ನಲ್ಲಿ ದೇವರ ಮುಂದೆ ಯಾವುದೇ ಭಯ ಇಲ್ಲದೆ, ಕೀಳು ಮನೋಭಾವನೆ ಇಲ್ಲದೆ, ಖಂಡನೆ ಇಲ್ಲದೆ, ಪಾಪದ ಮನೋಭಾವನೆ ಇಲ್ಲದೆ ನಿಲ್ಲುವಂತ ಸಾಮರ್ಥ್ಯ ನನ್ನದಾಗಿದೆ. Jesus was a fearless person. ನೋಡ್ರಿ, ಯೇಸು ಕ್ರಿಸ್ತನು ಭಯ ಇಲ್ಲದಂತ ವ್ಯಕ್ತಿ ಆಗಿದ್ದ. I showed you from the Bible, from the tomb, 2 demon possessed people came out. ನಾನು ನಿಮ್ಗೆ ಬೈಬಲಿಂದ ನಾನು ಹೇಳಿದ್ದೆ ಏನಂತಂದ್ರೆ, ಅಲ್ಲಿ ಸಮಾಧಿಗಳಿಂದ ಒಂದು ದೆವ್ವ ಹಿಡಿದವರು ಬಂದ್ರು, ಹೊರಗಡೆ ಬಂದ್ರು. Every man is scared to go there.
ಪ್ರತಿಯೊಬ್ಬ ವ್ಯಕ್ತಿ ಅಲ್ಲಿ ಅವ್ರ ಹತ್ರ ಹೋಗ್ಲಿಕ್ಕೆ ಬಹಳ ಭಯ But ಪಡ್ತಾ ಇದ್ರು. Jesus went and cast out the demons. ಆದ್ರೆ ಯೇಸು ಸ್ವಾಮಿ ಹೋಗ್ಬಿಟ್ಟು ಆ ದೆವ್ವಗಳನ್ನು ಓಡಿಸ್ಬಿಟ್ಟ. He had the ability. ಯಾಕೆ ಓಡಿಸ್ಬಿಟ್ಟ? ಯಾಕಂದ್ರೆ ಯೇಸು ಕ್ರಿಸ್ತನಲ್ಲಿ ಆ ಸಾಮರ್ಥ್ಯ ಇತ್ತು. The righteousness gives you the same ability. ಅದಕ್ಕೆ ಆ ನೀತಿವಂತಿಕೆ ಯೇಸು ಕ್ರಿಸ್ತನಲ್ಲಿ ಇರುವಂತಹ ಸಾಮರ್ಥ್ಯ ನಿಮಗೂ ಕೊಡ್ತದೆ. Righteousness gives you the ability to stand before devil and all the demons without fear, without guilt, without condemnation, without any inferiority complex. ನೋಡ್ರಿ, ನೀತಿವಂತಿಕೆ ನಿಮಗೆ ಆ ಸಾಮರ್ಥ್ಯ ಕೊಡ್ತದೆ. ನೀವು ಎಲ್ಲ ದುರಾತ್ಮಗಳ ಮುಂದೆ ಯಾವುದೇ ಭಯ, ಯಾವುದೇ ಕೀಳು ಮನೋಭಾವನೆ, ಯಾವುದೇ ಖಂಡನೆ, ಯಾವುದೇ ಪಾಪದ ಮನೋಭಾವನೆ ಇರಲಾರ್ದೆ ನಿಂತ್ಕೊಳ್ಬಹುದು. Say in English, righteousness is the ability to stand before the devil and against all the demons without fear, without guilt, without condemnation, without any inferiority complex. ನೀತಿವಂತಿಕೆಯು ಎಲ್ಲಾ ಸೈತಾನನ ಶಕ್ತಿಯ ಮುಂದೆ ಭಯ ಇಲ್ಲದೆ, ಖಂಡನೆ ಇಲ್ಲದೆ, ಪಾಪದ ಮನೋಭಾವನೆ ಇಲ್ಲದೆ, ಕೀಳು ಮನೋಭಾವನೆ ಇಲ್ಲದೆ ನಿಲ್ಲುವಂತ ಸಾಮರ್ಥ್ಯವಾಗಿದೆ. Jesus was a fearless man. ಯೇಸು ಕ್ರಿಸ್ತನು ಯಾವುದೇ ಭಯ ಇರಲಾರ್ದಂತ ವ್ಯಕ್ತಿ ಆಗಿದ್ದ. No fear. ಯಾವುದೇ ಭಯನೇ ಇರಲಿಲ್ಲ ಆತನಿಗೆ. 20,000 people are there, he has to give food, no fear. 20,000 ಜನರಿದ್ದಾರೆ, ಅವ್ರಿಗೆ ಊಟ ಕೊಡ್ಬೇಕು, ಆದ್ರೆ ನೋಡಿದ್ರೆ ಏನ್ ಭಯನೇ ಇಲ್ಲ ಆತನಿಗೆ. Always 100 people are with him. ಯಾವಾಗ್ಲೂ 100 ಜನರು ಆತನ ಸುತ್ತಮುತ್ತಲು He ಇರ್ತಿದ್ರು. was feeding them. ಅವ್ರಿಗೆ ಊಟ ಉಣಿಸ್ತಾ ಇದ್ದ. No fear. ಭಯನೇ ಇರ್ತಾ ಇರ್ಲಿಲ್ಲ. Even when the storm came, he was sleeping. ನೋಡ್ರಿ, ಯಾವಾಗ ಬಿರುಗಾಳಿ ಬಂದಿತ್ತು ಅವಾಗ ನೋಡ್ಬೇಕಂತಂದ್ರೆ ಆ ಸಮಯದಲ್ಲಿನೂ ಆತನು ಮಲ್ಕೊಂಡಿದ್ದ. He was totally fearless person. ಆತನು ಸಂಪೂರ್ಣವಾಗಿ ಭಯ ಇಲ್ಲದಂತ ವ್ಯಕ್ತಿ ಆಗಿದ್ದ. Now you have the same ability. ಈಗ ನಿಮ್ಮಲ್ಲಿ ಕೂಡ ಅದೇ ಸಾಮರ್ಥ್ಯ ಇದೆ. Let sickness come, let financial problem come, let any storm, wind blow at you. You have the ability to stand against it without fear, without guilt, without condemnation, without any inferiority complex. ಆದ್ರಿಂದ ಯಾವುದೇ ಒಂದು ಸಮಸ್ಯೆ ಬರಲಿ, ಯಾವುದೇ ರೋಗ ಬರಲಿ, ಯಾವುದೇ ಬಿರುಗಾಳಿ ಬರಲಿ, ಎಂಥದೇ ಕಷ್ಟ ಬಂದರೂ ಕೂಡ ಯಾವ ಭಯ ಇಲ್ಲದೆ, ಯಾವ ಕೀಳು ಮನೋಭಾವನೆ ಇಲ್ಲದೆ, ಯಾವುದೇ ಖಂಡನೆ ಇಲ್ಲದೆ, ಪಾಪದ ಮನೋಭಾವನೆ ಇರಲಾರ್ದೇನೆ ನಿಂತುಕೊಳ್ಳುವಂತ ಸಾಮರ್ಥ್ಯ ನಿಮ್ಮಲ್ಲಿಯೂ ಇದೆ. Amen. Amen. Say it after me. Righteousness is the ability to face all the challenges in this world without fear, without guilt, without condemnation, without any inferiority complex. ನೀತಿವಂತಿಕೆಯು ಲೋಕದ ಎಲ್ಲ ಸವಾಲುಗಳ ಮುಂದೆ, ಲೋಕದ ಎಲ್ಲ ಸಮಸ್ಯೆಗಳ ಮುಂದೆ ಭಯ ಇಲ್ಲದೆ, ಖಂಡನೆ ಇಲ್ಲದೆ, ಪಾಪದ ಮನೋಭಾವನೆ ಇಲ್ಲದೆ, ಕೀಳು ಮನೋಭಾವನೆ ಇಲ್ಲದೆ ನಿಲ್ಲುವಂತ ಸಾಮರ್ಥ್ಯ ಆಗಿದೆ. Everybody has a different challenge. ನೋಡ್ರಿ, ಪ್ರತಿಯೊಬ್ಬರಿಗೆ ಬೇರೆ ಬೇರೆ ತರದ ಒಂದು ಸವಾಲುಗಳಿರ್ತವೆ. Father has a different challenge, mother has a different children have a different challenge. ತಂದೆ ಆದವರಿಗೆ ಅವ್ರಿಗೆ ಬೇರೆ ಸವಾಲುಗಳಿರ್ತವೆ, ತಾಯಿ ಆದಂತವ್ರಿಗೆ ಬೇರೆ ಸವಾಲುಗಳು ಇರ್ತದೆ, ಮಕ್ಕಳಾದವ್ರಿಗೆ ಬೇರೆ ಬೇರೆ ಸವಾಲುಗಳು ಇರ್ತವೆ. Children, what they worried only about exam. Exam is their challenge. ನೋಡ್ರಿ, ಮಕ್ಕಳಿಗೆ ಯಾವ ಸವಾಲು ಇರ್ತದೆ, ಅವ್ರಿಗೆ ಬರೇ ಅವ್ರ ಪರೀಕ್ಷೆ ಬಗ್ಗೆನೇ ಚಿಂತೆ ಇರ್ತದೆ. The moment examination date is declared, then clock ticks inside. ಯಾವಾಗ ಒಂದು ಎಕ್ಸಾಮ್ ಡೇಟ್ ಬಂತು, ಟೈಮ್ ಟೇಬಲ್ ಬಂತು ಅಂತಂದ್ರೆ ಅಲ್ಲಿ ಒಳಗಡೆ ಅವರಿಗೆ ಒಂದು ಗಂಟೆ ಹೊಡೆದಾಗ ಟಕ್ 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 ಅಂತ ಕೇಳಿಸ್ತದೆ. 14 days, 11 days, 12 days, 1 week. ಅವ್ರು ಅಲ್ಲಿ ದಿನ ಎಣಿಸ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. 12 ದಿನ, 10 ದಿನ, ಈ ತರ ದಿನಗಳು ಎಣಿಸ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. Are you with me? ಹೌದಾ ಇಲ್ಲ? Some are really fearless people. ಏನೇ ಬರಲಿ, that is different. Okay, I'm talking about good students. Okay. ಕೆಲವು ಜನರಿಗೆ ನೋಡ್ರಿ ಭಯ ಇರ್ಲಿ, ಏನಾದ್ರೂ ಪರವಾಗಿಲ್ಲ ಆ ತರ ಇರ್ತಾರೆ. ಆದ್ರೆ ನಾನು ಒಳ್ಳೆ ವಿದ್ಯಾರ್ಥಿಗಳು, ಒಳ್ಳೆ ಸ್ಟೂಡೆಂಟ್ಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ. But the good news is, ಆದ್ರೆ ಒಳ್ಳೆ ಸುದ್ದಿ ಏನಂದ್ರೆ, you have the ability.
ನಿಮಗೆ ಸಾಮರ್ಥ್ಯ ಇದೆ to face the examination without fear, guilt, condemnation, inferiority complex. ನಿಮ್ಮ ಪರೀಕ್ಷೆಯನ್ನು ಯಾವುದೇ ಭಯ, ಖಂಡನೆ, ಕೀಳು ಮನೋಭಾವನೆ, ಪಾಪದ ಮನೋಭಾವನೆ ಇರ್ಲಾರ್ದನೆ ಅದನ್ನು ಎದುರಿಸುವಂತ ಸಾಮರ್ಥ್ಯ ನಿಮ್ಮಲ್ಲಿದೆ. You can come out successfully now. ಆದ್ರಿಂದ ನಿಮ್ಮ ಪರೀಕ್ಷೆಯಿಂದ ನೀವು ಯಶಸ್ಸಾಗಿ ಹೊರಗೆ ಬರ್ತೀರಾ. Hallelujah. Hallelujah. Because Christ is your righteousness. ಯಾಕಂದ್ರೆ ಯೇಸು ಕ್ರಿಸ್ತನು ನಿಮ್ಮ ನೀತಿವಂತಿಕೆ ಆಗಿದ್ದಾನೆ. Say English, Christ is my righteousness. I have the ability to face all the challenges in this world without fear, without guilt, without condemnation, without any inferiority complex. ಕ್ರಿಸ್ತನು ನನ್ನ ನೀತಿವಂತಿಕೆ ಆಗಿದ್ದಾನೆ. ಆದದ್ರಿಂದ ನಾನು ಪ್ರತಿಯೊಂದು ಸವಾಲುಗಳನ್ನು, ಯಾವುದೇ ಭಯ, ಯಾವುದೇ ಕೀಳು ಮನೋಭಾವನೆ, ಯಾವುದೇ ಖಂಡನೆ, ಯಾವುದೇ ಪಾಪದ ಮನೋಭಾವನೆ ಇರಲಾರದೆ ನಿಂತುಕೊಳ್ಳುವಂತ ಸಾಮರ್ಥ್ಯ ನನ್ನಲ್ಲಿ ಇದೆ. These three things you have to keep telling it again and again, again and again. Then your mind will be a righteous, conscious person. It will be filled with righteous thoughts. ಈ ಒಂದು ಮೂರು ವಿಷಯಗಳನ್ನು ನೀವು ಪದೇ 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 ಹೇಳ್ತಾ ಇದ್ರೆ ನಿಮ್ಮ ಯೋಚನೆ ಅದು ನೀತಿವಂತಿಕೆ ಯೋಚನೆಯಾಗಿ ಮಾರ್ಪಡಿಸ್ತದೆ. Then one more thing, what righteousness has done for us. ಇನ್ನೊಂದು ವಿಷಯ, ನೀತಿವಂತಿಕೆ ನಮಗೆ ಏನ್ ಮಾಡಿದೆ. Righteousness has restored our fellowship with God. ಈ ನೀತಿವಂತಿಕೆ ದೇವರೊಟ್ಟಿಗೆ ಇರುವಂತ ಆ ಒಂದು ಅನ್ಯೂನ್ಯತೆಯನ್ನು ಪುನರ್ಸ್ಥಾಪನೆ ಅಂದ್ರೆ ಮತ್ತೊಂದು ಸತಿ ಅದು ಸ್ಥಾಪನೆ ಮಾಡಿದೆ. Man was created to have fellowship with God. ಮನುಷ್ಯನು ದೇವರೊಟ್ಟಿಗೆ ಅನ್ಯೂನ್ಯವಾಗಿ ಜೊತೆಯಲ್ಲಿ ಇರಬೇಕಂತ ಸೃಷ್ಟಿ ಮಾಡಲ್ಪಟ್ಟನು. The purpose God created man is to have fellowship with him. ಯಾವ ಒಂದು ಉದ್ದೇಶದಿಂದ ದೇವರು ಮನುಷ್ಯನನ್ನು ಸೃಷ್ಟಿ ಮಾಡಿದನು ಅಂದ್ರೆ ಮನುಷ್ಯನು ದೇವರೊಟ್ಟಿಗೆ ಇರಬೇಕು, ಅದಕ್ಕಾಗಿಯೇ ದೇವರು ಮನುಷ್ಯನನ್ನು ಸೃಷ್ಟಿ ಮಾಡಿದ. Why God created sun? ದೇವರು ಯಾಕೆ ಸೂರ್ಯನನ್ನು ಸೃಷ್ಟಿ ಮಾಡಿದ? For man only God created sun. ಮನುಷ್ಯನಿಗಾಗಿಯೇ ದೇವರು ಸೂರ್ಯನನ್ನು ಕೂಡ Why ಸೃಷ್ಟಿ God ಮಾಡಿದ. created moon? ಯಾಕೆ ದೇವರು ಒಂದು ಚಂದ್ರನನ್ನು ಸೃಷ್ಟಿ Why ಮಾಡಿದ? God created trees? ಯಾಕೆ ದೇವರು ಎಲ್ಲ ಗಿಡಗಳನ್ನು ಸೃಷ್ಟಿ ಮಾಡಿದ? Everything was created for man. ಏನೆಲ್ಲ ಸೃಷ್ಟಿ ಮಾಡಲ್ಪಟ್ಟಿದೆಯೋ ಇದೆಲ್ಲ ದೇವರು ಮನುಷ್ಯನಿಗಾಗಿಯೇ ಸೃಷ್ಟಿ ಮಾಡಿದನು. But man was created for him. ಆದ್ರೆ ಮನುಷ್ಯನನ್ನು ಮಾತ್ರ ದೇವರು ತನಗಾಗಿ You should understand very clearly. ಈ ವಿಷಯ ನೀವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. Everything is created for you. ಪ್ರತಿಯೊಂದೊಂದು ವಿಷಯ ನಿಮಗಾಗಿ ಸೃಷ್ಟಿಸಲ್ಪಟ್ಟಿದೆ. But you are created for God. ಆದ್ರೆ ನೀವು ದೇವರಿಗಾಗಿ ಸೃಷ್ಟಿಸಲ್ಪಟ್ಟಿದ್ದೀರಿ. Amen. Hallelujah. Say, everything is created for me, but I am created for God. ಎಲ್ಲರೂ ನನ್ನೊಟ್ಟಿಗೆ ಜೋರಾಗಿ ಹೇಳ್ರಿ, ಪ್ರತಿಯೊಂದು ವಿಷಯ ನನಗಾಗಿ ಸೃಷ್ಟಿಸಲ್ಪಟ್ಟಿದೆ, ನಾನು ದೇವರಿಗಾಗಿ ಸೃಷ್ಟಿಸಲ್ಪಟ್ಟಿದ್ದೇನೆ. But sin broke that fellowship which God and man had. ಆದ್ರೆ ಪಾಪ ಮನುಷ್ಯನಿಗೂ ದೇವರ ಮಧ್ಯದಲ್ಲಿ ಇರುವಂತ ಆ ಅನ್ಯೂನ್ಯತೆ, ಆ ಸಂಬಂಧವನ್ನು ಮುರಿದು ಹಾಕ್ತು. Jesus restored it back. ಆದ್ರೆ ಯೇಸು ಸ್ವಾಮಿ ಅದನ್ನು ಮತ್ತೆ ಪುನರ್ಸ್ಥಾಪನೆ ಮಾಡಿದನು. 2 Corinthians 5:17-18. 2 ಕೊರಿಂಥ್ಯ 5ನೇ ಅಧ್ಯಾಯ 17-18ನೇ ವಚನ. 2 ಕೊರಿಂಥ್ಯ 5ನೇ ಅಧ್ಯಾಯ 17-18ನೇ ವಚನ. ಹೀಗಿರಲಾಗಿ ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾದನು, ಹೀಗೋ ಪೂರ್ವಸ್ಥಿತಿ ಹೋಗಿ ಎಲ್ಲವೂ ನೂತನವಾಯಿತು. ಇದೆಲ್ಲ ದೇವರಿಂದಲೇ ಉಂಟಾದದ್ದು. ಆತನು ಕ್ರಿಸ್ತನ ಮೂಲಕ ನಮ್ಮನ್ನು ತನಗೆ ಸಮಾಧಾನ ಪಡಿಸಿಕೊಂಡು ಸಮಾಧಾನದ ಸೇವೆಯನ್ನು ನಮಗೆ ಅನುಗ್ರಹಿಸಿದ್ದಾನೆ. ಎಲ್ಲರೂ ಯಾರಿಗಾದ್ರೂ ಪವಿತ್ರ ಗ್ರಂಥ ಇದೆನಾ? Check the word reconciliation. Samadhana, what is there? ಪವಿತ್ರ ಗ್ರಂಥದಲ್ಲಿ ಸಮಾಧಾನದ ಬದಲು ಏನಿದೆ? ಸಮಾಧಾನ. Okay, now all of you look here. Tell in Kannada. ಎಲ್ಲರೂ ನನ್ನ ಒಟ್ಟಿಗೆ ಕನ್ನಡದಲ್ಲಿ ಹೇಳ್ರಿ. ಹೀಗಿರಲಾಗಿ
ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾದನು, ಈಗೋ ಪೂರ್ವ ಸ್ಥಿತಿ ಹೋಗಿ ಎಲ್ಲ ನೂತನವಾಯಿತು. ಇದೆಲ್ಲ ದೇವರಿಂದಲೇ ಉಂಟಾದದ್ದು. ಆತನು ಕ್ರಿಸ್ತನ ಮೂಲಕ ನಮ್ಮನ್ನು ತನಗೆ ಸಮಾಧಾನ ಪಡಿಸಿಕೊಂಡು ಸಾಕು. ಸಮಾಧಾನ ವಿಷಯವಾದ Only that much up to ಸಮಾಧಾನ ಪಡಿಸಿಕೊಂಡನು. One more time. ಇನ್ನೊಂದ್ಸತಿ ನಾವೆಲ್ಲರೂ ಹೇಳೋಣ. ಹೀಗಿರಲಾಗಿ ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾದನು, ಈಗೋ ಪೂರ್ವ ಸ್ಥಿತಿ ಹೋಗಿ ಎಲ್ಲ ನೂತನವಾಯಿತು. ಇದೆಲ್ಲ ದೇವರಿಂದಲೇ ಉಂಟಾದದ್ದು. ಆತನು ಕ್ರಿಸ್ತನ ಮೂಲಕ ನಮ್ಮನ್ನು ತನಗೆ ಸಮಾಧಾನ ಪಡಿಸಿಕೊಂಡನು. This translation is a real problem, okay? It's not, ತರ್ಜುಮೆ ಸ್ವಲ್ಪ ವ್ಯತ್ಯಾಸ ಇದೆ. it is not samadhana, it is he made this equal with him. ಇಲ್ಲಿ ಬರೇ ಸಮಾಧಾನ ಅಂತ ಹೇಳ್ತದೆ. ಸಮಾಧಾನಕ್ಕಿಂತ ಅಲ್ಲಿ ಏನಿದೆ ಅಂದ್ರೆ ನಮ್ಮನ್ನು ಸಮಾನವಾಗಿ He ಮಾಡಿದನು ಅಂತ. brought us together with him. ಅಂದ್ರೆ ಕ್ರಿಸ್ತನು ನಮ್ಮನ್ನು ದೇವರ ಜೊತೆ ಸೇರಿಸಿದನು. God brought us to himself through Jesus Christ. ಇಲ್ಲಿ ವಾಕ್ಯ ಏನ್ ಹೇಳ್ತಿದ್ದಾನಂದ್ರೆ ದೇವರು ಕ್ರಿಸ್ತನ ಮೂಲಕ ನಮ್ಮನ್ನು ತನ್ನ ಕಡೆ ತೆಗೆದುಕೊಂಡನು. Now you can have perfect fellowship with God the Father. ಆದ್ರಿಂದ ಈಗ ನಮಗೆ ದೇವರೊಟ್ಟಿಗೆ ಪರಿಪೂರ್ಣವಾದಂತ ಅನ್ಯೂನ್ಯತೆ ನಾವು ಇಟ್ಕೊಳ್ಬಹುದು. Just like how he had a fellowship, you can have fellowship. ಯಾವ ರೀತಿಯಲ್ಲಿ ಯೇಸು ಕ್ರಿಸ್ತನಿಗೆ ದೇವರೊಟ್ಟಿಗೆ ಅನ್ಯೂನ್ಯತೆ ಇತ್ತೋ ಅದೇ ರೀತಿಯಲ್ಲಿ ನಾವು ಕೂಡ ದೇವರೊಟ್ಟಿಗೆ ಅನ್ಯೂನ್ಯತೆ ಇಟ್ಕೊಳ್ಬಹುದು. Hallelujah. Hallelujah. That is why it's not only Paul. Paul says, Peter says, John. The full New Testament is about our fellowship with God, our relationship with God. ಅಲ್ಲಿ ಪೌಲನು ಪೇತ್ರನು ಎಲ್ಲರೂ ಹೇಳುವಂತ ಒಂದೇ ವಿಷಯ ಏನಂದ್ರೆ ನಾವು ದೇವರೊಟ್ಟಿಗೆ ಒಂದು ಅನ್ಯೂನ್ಯತೆಯಲ್ಲಿ ಇರಬಹುದು. Christianity is not a religion. ನೋಡ್ರಿ, ಕ್ರೈಸ್ತತ್ವ ಅನ್ನುವಂಥದ್ದು ಒಂದು ಧರ್ಮ ಅಲ್ಲ. It's not just church attendance. It is not carrying Bible. It is a relationship with God the Father. ಬರೇ ಬೈಬಲ್ ಹಿಡ್ಕೊಂಡು ಬರುವಂಥದ್ದಲ್ಲ, ಬರೇ ಚರ್ಚಿಗೆ ಬರುವಂಥದ್ದಲ್ಲ. ಆದರೆ ಕ್ರೈಸ್ತತ್ವ ಅನ್ನುವಂಥದ್ದು ದೇವರೊಟ್ಟಿಗೆ ಇರುವಂತ ಒಂದು ಅನ್ಯೂನ್ಯತೆ, ದೇವರೊಟ್ಟಿಗೆ ಇರುವಂತ ಸಂಬಂಧವಾಗಿದೆ. Coming to church also is important. ಸಭೆಗೆ ಚರ್ಚಿಗೆ ಬರುವಂಥದ್ದು ಮುಖ್ಯ. So Apostle John says, ಅದಕ್ಕೆ ಅಪೊಸ್ತಲನಾದ ಯೋಹಾನನು ಹೇಳ್ತಾನೆ, in 1 John 1st chapter, ಮೊದಲೇ ಯೋಹಾನ ಮೊದಲೇ ಅಧ್ಯಾಯದಲ್ಲಿ verse 3, 3ನೇ ವಚನದಲ್ಲಿ, that which we have seen and heard declare we unto you, that you also may have a fellowship with us, and truly our fellowship is with the Father and with his Son Jesus Christ. ಮೊದಲೇ ಯೋಹಾನ ಮೊದಲೇ ಅಧ್ಯಾಯ 3ನೇ ವಚನ, ನಾವು ಕಂಡು ಕೇಳಿದ್ದು ನಿಮಗೂ ಗೊತ್ತಾಗಿ ನಮಗಿರುವ ಅನ್ಯೂನ್ಯತೆಯಲ್ಲಿ ನೀವು ಸೇರಬೇಕೆಂದು ಅದನ್ನು ನಿಮಗೆ ಪ್ರಸಿದ್ಧಿಪಡಿಸುತ್ತೇವೆ. ನಮಗಿರುವ ಅನ್ಯೂನ್ಯತೆಯು ತಂದೆಯ ಸಂಗಡಲು ಆತನ ಮಗನಾದ ಯೇಸು ಕ್ರಿಸ್ತನ ಸಂಗಡಲು ಇರುವಂತದ್ದು. Hallelujah. He's saying, come and have fellowship with us. ಇಲ್ಲಿ ಆತನ ಹೇಳ್ತಾ ಇದ್ದಾನೆ, ಬನ್ರಿ ನನ್ನೊಟ್ಟಿಗೆ ನೀವು ಅನ್ಯೂನ್ಯತೆ ಮಾಡ್ಕೊಳ್ರಿ, Let's worship together. ನಾವೆಲ್ಲರೂ ಒಟ್ಟಾಗಿ ದೇವರನ್ನ ಆರಾಧನೆ ಮಾಡೋಣ. And truly our fellowship is with Father and Jesus Christ. ಆಮೇಲೆ ಆತನ ಹೇಳ್ತಾನೆ, ನಿಜವಾಗಿಯೂ ನಮ್ಮ ಅನ್ಯೂನ್ಯತೆಯು ತಂದೆಯಾದ ದೇವರೊಟ್ಟಿಗೆ ಮತ್ತು ಯೇಸು ಕ್ರಿಸ್ತನೊಟ್ಟಿಗೆ ಇದೆ. Hallelujah. Hallelujah. What do you hear? Say in English. Truly our fellowship is with the Father and with Jesus Christ. ನಿಜವಾಗಿಯೂ ನಮ್ಮ ಅನ್ಯೂನ್ಯತೆಯು ತಂದೆಯಾದ ದೇವರ ಸಂಗಡಲು ಮತ್ತು ಆತನ ಮಗನಾದ ಯೇಸು ಕ್ರಿಸ್ತನ ಸಂಗಡಲು ಇದೆ. While closing the service we give benediction. ನೋಡ್ರಿ, ಆರಾಧನೆ ಆದ್ಮೇಲೆ ನಾವು ಅಂತ್ಯಾಶೀರ್ವಾದ ಕೊಡ್ತೀವಲ್ಲ, there is a meaning for benediction. ನಿಮಗೆ ಗೊತ್ತಾ ಈ ಅಂತ್ಯಾಶೀರ್ವಾದದಲ್ಲಿ ಅರ್ಥ ಇದೆ? We think benediction means time to go home. ಅಂತ್ಯಾಶೀರ್ವಾದ ಅಂತ ಅನ್ಕೊಂಡ ತಕ್ಷಣನೇ ನಾವು ಅನ್ಕೊಳ್ತೀವಿ ಮನೆಗೆ ಹೋಗುವಂತ ಸಮಯ. Hello. It is like picture, it will come, no?
Last, the end. Over now. They'll think immediately we have to go home. ಈಗ ಪಿಕ್ಚರ್ ನೋಡಿದ ಮೇಲೆ ದ ಎಂಡ್ ಅಂತ ಬರ್ತದಲ್ಲ, ಅವಾಗ ನಾವು ಮನೆಗೆ ಹೋಗುವಂತ ಟೈಮ್ ಅಂತ. That is why when I give benediction, you don't say amen, because you don't know what I'm saying. ಆದ್ರಿಂದ ನಾವು ಅಂತ್ಯಾಶೀರ್ವಾದ ಕೊಟ್ಟಾಗ ನೀವು ಆಮೇನ್ ಅಂತ ಹೇಳಲ್ಲ, ಯಾಕಂದ್ರೆ ನೀವ್ ಅನ್ಕೊಳ್ತೀರಿ ಅಂದ್ರೆ ಈಗ ಮನೆಗೆ ಹೋಗುವಂತ ಸಮಯ. ಅವ್ರು ಮುಗಿಸ್ಬೇಕು, ಅವ್ರು ಕೊಡ್ತಾರೆ, ಆಯ್ತು ಬಿಡ ನಮ್ಮ ಮನೆಗೆ ಹೋಗೋಣ. ಇಲ್ಲ, you have to say amen. ಅಂತ್ಯಾಶೀರ್ವಾದ ಆದ್ಮೇಲೆ ನೀವು ಆಮೇನ್ ಅಂತ ಹೇಳ್ಬೇಕು. You know why you have to say amen? ನಿಮ್ಗೆ ಗೊತ್ತಾ ಯಾಕೆ ನಾವು ಆಮೇನ್ ಅಂತ ಹೇಳ್ಬೇಕು? 2 Corinthians 13:13. 2 ಕೊರಿಂಥ್ಯ 13ನೇ ಅಧ್ಯಾಯ 3ನೇ ವಚನ. The grace of our Lord Jesus Christ and the love of God and the communion of the Holy Ghost be with you all. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ದೇವರ ಪ್ರೀತಿಯು, ಪವಿತ್ರಾತ್ಮನ ಅನ್ಯೋನ್ಯತೆಯು ನಿಮ್ಮೆಲ್ಲರ ಸಂಗಡವಿರಲಿ. Is this communion of the Holy Spirit? ಇಲ್ಲಿ ವಾಕ್ಯ 2 ಕೊರಿಂಥ್ಯ 13ನೇ ಅಧ್ಯಾಯ 14ನೇ ವಚನದಲ್ಲಿ ಹೇಳ್ತದೆ, ಪವಿತ್ರಾತ್ಮನ ಅನ್ಯೂನ್ಯತೆ. Means permanently God is with you. ಅಂದ್ರೆ ಅರ್ಥ ಶಾಶ್ವತವಾಗಿ, ಪರ್ಮನೆಂಟ್ ಆಗಿ ದೇವರು ನಿಮ್ಮಲ್ಲಿ ಇದ್ದಾನೆ. We have fellowship with God the Father, Jesus Christ and the Holy Spirit permanently. ನಾವು ಆದದ್ರಿಂದ ನಮಗೆ ತಂದೆಯಾದ ದೇವರೊಟ್ಟಿಗೆ, ಯೇಸು ಕ್ರಿಸ್ತನೊಟ್ಟಿಗೆ ಮತ್ತು ಪವಿತ್ರಾತ್ಮನ ಒಟ್ಟಿಗೆ ಶಾಶ್ವತವಾದಂತ ಅನ್ಯೂನ್ಯತೆ ಇದೆ. This righteousness gives you the ability. ಈ ಒಂದು ನೀತಿವಂತಿಕೆ ಆ ಸಾಮರ್ಥ್ಯ ನಮ್ಗೆ ಕೊಡ್ತದೆ. See, so many people are outside. ನೋಡ್ರಿ, ಹೊರಗಡೆ ಎಷ್ಟೋ ಜನರಿದ್ದಾರೆ. Only you can call God as a father. ಎಷ್ಟೋ ಜನರು ಅವರೆಲ್ಲ ಹೊರಗಡೆ ಇದ್ದಾರೆ ನಿಜ, ಆದ್ರೆ ನೀವು ಮಾತ್ರ ದೇವರನ್ನು ಅಪ್ಪ ತಂದೆ ಅಂತ ಕರಿಬಹುದು. Everybody cannot call God as a father. ಎಲ್ಲರೂ ದೇವರನ್ನು ತಂದೆ ಅಂತ ಕರೀಲಿಕ್ಕೆ ಆಗಲ್ಲ. Do you know why? ನಿಮ್ಗೆ ಗೊತ್ತಾ ಯಾಕೆ? Galatians 4:6. ಗಲೇತ್ಯ 4ನೇ ಅಧ್ಯಾಯ 6ನೇ ವಚನ. ಗಲೇತ್ಯದವರಿಗೆ ಬರೆದ ಪತ್ರಿಕೆ. Because you are sons, God has sent forth the spirit of his son into your heart, crying, Abba, Father. ಗಲೇತ್ಯ 4ನೇ ಅಧ್ಯಾಯ 6ನೇ ವಚನ. ನೀವು ಪುತ್ರರಾಗಿರುವುದರಿಂದ ದೇವರು ಅಪ್ಪ ತಂದೆ ಎಂದು ಕೂಗುವ ತನ್ನ ಮಗನ ಆತ್ಮನನ್ನು ನಮ್ಮ ಹೃದಯದೊಳಗೆ ಕಳಿಸಿಕೊಟ್ಟನು. ಎಲ್ರು ನಾವು ಹೇಳೋಣ. ನಾವು ಪುತ್ರರಾಗಿರುವುದರಿಂದ ದೇವರು ಅಪ್ಪ ತಂದೆಯೇ ಎಂದು ಕೂಗುವ ತನ್ನ ಮಗನ ಆತ್ಮನನ್ನು ನಮ್ಮ ಹೃದಯಗಳಲ್ಲಿ ಕಳಿಸಿಕೊಟ್ಟನು. All of you look here. ಎಲ್ರ ಕಡೆ ನೋಡ್ರಿ. Happily, joyfully lift your hand and say this. ಎಲ್ರು ಸಂತೋಷವಾಗಿ ಕೈ ಎತ್ತಿ ಹೇಳ್ರಿ, ನಾನು ಪುತ್ರನಾಗಿರುವುದಕ್ಕಾಗಿ ದೇವರು ಅಪ್ಪ ತಂದೆಯೇ ಎಂದು ಕೂಗುವ ತನ್ನ ಮಗನ ಆತ್ಮನನ್ನು ನನ್ನ ಹೃದಯದಲ್ಲಿ ಕಳಿಸಿಕೊಟ್ಟನು. He has put his spirit in you. ಇಲ್ಲಿ ವಾಕ್ಯ ಹೇಳ್ತದೆ, ಆತನು ಆತನ ಆತ್ಮವನ್ನು ನಿಮ್ಮೊಳಗಡೆ ಹಾಕಿದ್ದಾನೆ. That is why you can call him Abba, Father. ಆದದ್ರಿಂದ ದೇವರಿಗೆ ಅಪ್ಪ ತಂದೆ ಅಂತ ನೀವು ಕೂಗಬಹುದು. In the Old Testament they never had the spirit of God in them. ನೋಡ್ರಿ, ಹಳೆ ಒಡಂಬಡಿಕೆಯಲ್ಲಿ ದೇವರ ಆತ್ಮನು ಅವರ ಒಳಗಡೆ ಬಂದು ವಾಸ ಮಾಡುವಂತದ್ದು ಇರಲಿಲ್ಲ. He will come and go. ದೇವರ ಆತ್ಮನು ಬರ್ತಾ ಇದ್ದ, ಮತ್ತೆ ವಾಪಸ್ ಹೋಗ್ತಾ ಇದ್ದ. Permanently he has come inside us. ಆದ್ರೆ ಈಗ ನೋಡ್ಬೇಕಂದ್ರೆ ದೇವರ ಆತ್ಮನು ಶಾಶ್ವತವಾಗಿ ನಮ್ಮ ಒಳಗಡೆ ಬಂದ್ಬಿಟ್ಟಿದ್ದಾನೆ. Anytime we can call him Abba, Father. ಆದದ್ರಿಂದ ದೇವರಿಗೆ ಅಪ್ಪ ತಂದೆ ಅಂತ ನಾವು ಯಾವಾಗ ಬೇಕಾವಾಗ ಕರೀಬಹುದು. Amen. ಆಮೆನ್. Are you with me? ನಿಮ್ಗೆ ಅರ್ಥ ಆಯ್ತಾ? 1 Corinthians 6:17. ಮೊದಲೇ ಕೊರಿಂಥ್ಯ 6ನೇ ಅಧ್ಯಾಯ 17ನೇ ವಚನ. Here the Bible says, in our spirit you are united with him. ಇಲ್ಲಿ ಸತ್ಯವೇದ ಹೇಳ್ತದೆ, 1ನೇ ಕೊರಿಂಥ್ಯ 6ನೇ ಅಧ್ಯಾಯ 17ನೇ ವಚನದಲ್ಲಿ ವಾಕ್ಯ ಹೇಳ್ತದೆ, ಕರ್ತನ ಸಂಸರ್ಗದಲ್ಲಿರುವವನಾದರೂ ಆತನೊಂದಿಗೆ ಒಂದೇ ಆತ್ಮವಾಗಿದ್ದಾನೆ. Tell in Kannada, all of you look here and tell. ಎಲ್ರು ನನ್ನೊಟ್ಟಿಗೆ ಹೇಳ್ರಿ. 1ನೇ ಕೊರಿಂಥ್ಯ 6ನೇ ಅಧ್ಯಾಯ 17ನೇ ವಚನದಲ್ಲಿ, ಕರ್ತನ ಸಂಸರ್ಗದಲ್ಲಿ ಇರುವವನಾದರೂ ಆತನೊಂದಿಗೆ ಒಂದೇ ಆತ್ಮವಾಗಿದ್ದಾನೆ. Lift your hand and say it. Look here. Don't read Bible. Look here. Tell this. ಓಕೆ, ಎಲ್ರು ಕೈ ಎತ್ತಿ ಹೇಳ್ತೀರಾ?
ಓಕೆ, ಹೇಳೋಣ. ಕರ್ತನ ಸಂಸರ್ಗದಲ್ಲಿರುವವನಾದರೂ ಆತನೊಂದಿಗೆ ಒಂದೇ ಆತ್ಮವಾಗಿದ್ದಾನೆ. The meaning is our spirit and his spirit is united now. We are together. ಇದರ ಅರ್ಥ ಏನಂದ್ರೆ ನನ್ನ ಆತ್ಮ ದೇವರ ಆತ್ಮದೊಟ್ಟಿಗೆ ಅದು ಒಂದಾಗಿದೆ ಮತ್ತು ಈಗ ನಾವು ಒಂದೇ ಆಗಿದ್ದೇವೆ. We cannot be separated from God. ಇದರ ಅರ್ಥ ಏನಂದ್ರೆ ನಾವು ದೇವರಿಂದ ಬೇರೆ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. Hallelujah. ಹಲ್ಲೆಲೂಯಾ. Are you happy? ನಿಮ್ಗೆ ಸಂತೋಷ ಆಯ್ತಾ? Now the problem comes. ಆದ್ರೆ ಈಗೇನ್ ಸಮಸ್ಯೆ ಬರ್ತದಂದ್ರೆ, If I sin, what happens? ಈಗ ನಾನು ಪಾಪ ಮಾಡಿದಾಗ ಏನಾಗ್ತದೆ? I have heard many messages. The sin is like a wall. It separates you and from God. ನಾನು ಎಷ್ಟೊಂದು ಸಂದೇಶಗಳನ್ನು ಕೇಳಿಸ್ಕೊಂಡಿದ್ದೀನಿ ಅಂದ್ರೆ, ಪಾಪ ಅನ್ನುವಂಥದ್ದು ಒಂದು ದೊಡ್ಡ ಗೋಡೆ, ಅದು ನಿನಗೂ ದೇವರಿಗೂ ಬೇರೆ ಮಾಡ್ತದೆ, ಬೇರ್ಪಡಿಸ್ತದೆ. From Bible only they tell, okay? ಅದು ಸತ್ಯವೇದದಿಂದನೇ ಹೇಳ್ತಾರೆ. But that is the Old Testament. ಆದ್ರೆ ಅರ್ಥ ಮಾಡಿಕೊಳ್ಬೇಕೇನಂದ್ರೆ ಅದು ಹಳೆ ಒಡಂಬಡಿಕೆ ಆಗಿದೆ. In the New Testament, ಆದ್ರೆ ಹೊಸ ಒಡಂಬಡಿಕೆಯಲ್ಲಿ there is no wall. ಅಲ್ಲಿ ಗೋಡೆನೇ ಇಲ್ಲ. Tell him, no wall. ಪಕ್ಕದವ್ರಿಗೆ ಹೇಳ್ರಿ, ಗೋಡೆ ಇಲ್ಲ. Permanent fellowship, perfect fellowship. ನನ್ನ ಮಧ್ಯೆ ಮತ್ತು ದೇವರ ಮಧ್ಯೆ ಗೋಡೆನೇ ಇಲ್ಲ. ಆದ್ರಿಂದ ಪರ್ಮನೆಂಟ್ ಆಗಿ ಇರುವಂತ, ಶಾಶ್ವತವಾಗಿರುವಂತ ಒಂದು ಸಂಬಂಧ ಈಗ ಇದೆ. So if I commit sin, whether God will change his mind? ಈಗ ನಾನು ಪಾಪ ಮಾಡಿದ್ರೆ ದೇವ್ರು ತನ್ನ ಮನಸ್ಸು ಬದಲಾಯಿಸ್ಕೊಳ್ತಾನ? God will go away from me? ದೇವ್ರು ನನ್ನಿಂದ ಬಿಟ್ಟು ದೂರ ಹೋಗ್ಬಿಡ್ತಾನ? 1 John 2:1. 1 ಯೋಹಾನ 2ನೇ ಅಧ್ಯಾಯ 1ನೇ ವಚನ. 1 ಯೋಹಾನ 2ನೇ ಅಧ್ಯಾಯ 1ನೇ ವಚನ. ನನ್ನ ಪ್ರಿಯರಾದ ಮಕ್ಕಳೇ, ನೀವು ಪಾಪ ಮಾಡದಂತೆ ಈ ಮಾತುಗಳನ್ನು ನಿಮಗೆ ಬರೆಯುತ್ತೇನೆ. ಯಾವನಾದರೂ ಪಾಪ ಮಾಡಿದರೆ ತಂದೆಯ ಬಳಿಯಲ್ಲಿ ನೀತಿವಂತನಾದ ಯೇಸು ಕ್ರಿಸ್ತನೆಂಬ ಸಹಾಯಕನು ನಮಗಿದ್ದಾನೆ. Sahayakanu is advocate in English, okay? ಇಲ್ಲಿ ಕನ್ನಡದಲ್ಲಿ ಸಹಾಯಕನು ಅಂತ ಬರೀತದ, ಆದ್ರೆ ಕನ್ನಡದಲ್ಲಿ ವಕೀಲ್ ಅಂತ ಹೇಳ್ತದ. Now you tell in Kannada after Sarita. ಎಲ್ರು ನನ್ನೊಟ್ಟಿಗೆ ಹೇಳ್ರಿ. ನನ್ನ ಪ್ರಿಯರಾದ ಮಕ್ಕಳೇ, ನೀವು ಪಾಪ ಮಾಡದಂತೆ ಈ ಮಾತುಗಳನ್ನು ನಿಮಗೆ ಬರೆಯುತ್ತೇನೆ. ಯಾವನಾದರೂ ಪಾಪ ಮಾಡಿದರೆ ತಂದೆ ಬಳಿಯಲ್ಲಿ ನೀತಿವಂತನಾದ ಯೇಸು ಕ್ರಿಸ್ತನೆಂಬ ವಕೀಲನು ನಮಗಿದ್ದಾನೆ. ಯಾವನಾದರೂ ಪಾಪ ಮಾಡಿದನ ಯಾರಿದು? ನಾವೇ. We commit sin. But we have a vakil who can talk on behalf of us. ಯಾವನಾದರೂ ಪಾಪ ಅಂತ ಹೇಳಿದಾಗ ಅದು ನಮ್ಮ ಬಗ್ಗೆ ಹೇಳ್ತದೆ. ಅಂದ್ರೆ ಅರ್ಥ, ನಾವು ಪಾಪ ಮಾಡ್ತೀವಿ, ಆದ್ರೆ ನಾವು ಪಾಪ ಮಾಡಿದಾಗ ನಮಗಾಗಿ ಒಬ್ಬ ವಕೀಲ್ ಇದ್ದಾನೆ. No, listen, this was written by Apostle John when he was above 80 years old. ನೋಡ್ರಿ, ಈ ಪತ್ರ ಅಪೊಸ್ತಲನಾದ ಯೋಹಾನನಿಂದ ಬರೆಯಲ್ಪಟ್ಟಿತ್ತು. ಯಾವಾಗ ಅಂತನೂ 80 ವರ್ಷದವನಾಗಿದ್ದ. And when he says my little children, it is not for Sunday school children. ಇಲ್ಲಿ ನನ್ನ ಪ್ರಿಯರಾದ ಮಕ್ಕಳೇ ಅಂತ ಬರೀತಿರುವಾಗ ಸಂಡೇ ಸ್ಕೂಲ್ ಮಕ್ಕಳಿಗೆ ಹೇಳ್ತಾ ಇದ್ದಾನಂತಲ್ಲ, It is for the church. ಅದು ಸಭೆಗಾಗಿ ಇದೆ. I am telling this so that you should not sin. ಆತನ್ನು ಹೇಳ್ತಾ ಇದ್ದಾನೆ, ಈ ಮಾತು ನಿಮಗೆ ಬರೆಯುತ್ತಿದ್ದರೆ ಯಾಕೆ ಬರೀತಾ ಇದ್ದೀನಂದ್ರೆ ನೀವು ಪಾಪ ಮಾಡಬಾರ್ದು, ಅದಕ್ಕಾಗಿ. Why he is telling this? ಇದನ್ನು ಯಾಕೆ ಆತನು ಹೇಳ್ತಾ ಇದ್ದಾನೆ? ಯಾಕೆ ಹೇಳ್ತಾ ಇದ್ದಾನೆ? So that we can commit sin. ನಾವು ಪಾಪ ಮಾಡ್ಬೇಕು, ಅದಕ್ಕೇನಾ? Why he is telling this? ಇದನ್ನು ಯಾಕೆ ಆತನು ಹೇಳ್ತಾ ಇದ್ದಾನೆ? So that we should not sin. ನಾವು ಪಾಪ ಮಾಡಬಾರ್ದು, ಅದಕ್ಕಾಗಿ. I'll ask you a question, you should answer, okay? I'll ask you why he is writing this. You should say we should not commit sin. ಈಗ ನಾ ಪ್ರಶ್ನೆ ಕೇಳಿದಾಗ ಯಾಕೆ ಆತನು ಬರ್ದಿದ್ದಾನೆ ಅಂತಂದಾಗ ನೀವೇನು ಉತ್ತರ ಕೊಡ್ತೀರಿ? ನಾವು ಪಾಪ ಮಾಡಬಾರ್ದು, ಅದಕ್ಕಾಗಿ. Tell the answer now. First you tell the answer. Repeat after. ಎಲ್ಲರೂ ನನ್ನೊಟ್ಟಿಗೆ ಹೇಳೋಣ, ಉತ್ತರ ಹೇಳ್ರಿ. ನಾನು ಪಾಪ ಮಾಡಬಾರ್ದು, ಅದಕ್ಕಾಗಿಯೇ. One more time you tell it. ಎಲ್ರು ಈಗ ನೀವು ಹೇಳ್ರಿ, ನಾನು ಪಾಪ ಮಾಡಬಾರ್ದು, ಅದಕ್ಕಾಗಿಯೇ.
That is the answer you should tell. Now she will ask the question, okay? ಈಗ ನಾನು ಪ್ರಶ್ನೆ ಕೇಳಿದಾಗ ನೀವೇನು ಉತ್ತರ ಹೇಳ್ತೀರಿ? ನಾ ಏನ್ ಉತ್ತರ ಹೇಳಿದ್ನಲ್ಲ ಅದೇ ಉತ್ತರ ಹೇಳ್ತೀರಿ. Yeah. ಯಾಕೆ ಯೋಹಾನನು ಈ ಮಾತನ್ನು ಬರೆದಿದ್ದಾನೆ? ಓಕೆ, ಮತ್ತು ಸತಿ ಜೋರಾಗಿ ನೀವು ಜೋರಾಗಿ ಉತ್ತರ ಹೇಳ್ರಿ. ಯಾಕೆ ಯೋಹಾನನು ಈ ಮಾತನ್ನು ನಿಮಗೆ ಬರೀತಾ ಇದ್ದಾನೆ? ನಾವು ಬೇಡ, ನಾವು ಜನರಲ್ ನಾನು ನಾನು ನಾನು. ಇನ್ನೊಂದ್ಸತಿ, ಯಾಕೆ ಯೋಹಾನನು ಈ ಮಾತು ನಿಮಗೆ ಬರೀತಾ ಇದ್ದಾನೆ? Okay. First we should not commit sin. ಅಂದ್ರೆ ಮೊಟ್ಟ ಮೊದಲೇದಾಗಿ ನಾವು ಪಾಪ ಮಾಡಬಾರ್ದು. That should be firm. ಅದು ಚೆನ್ನಾಗಿ ಮನಸ್ಸಿನಲ್ಲಿ ಇರಬೇಕು. If we commit, we have an advocate. ಆಮೇಲೆ ಮುಂದೆ ಹೇಳ್ತದೆ, ಆದ್ರೂ ನಾವು ಪಾಪ ಮಾಡಿದ್ರೆ ನಮಗಾಗಿ ಒಬ್ಬ ವಕೀಲಿದ್ದಾನೆ. Who will talk to God on behalf of you and me. ಈ ವಕೀಲನು ನಮ್ಮ ಪರವಾಗಿ ದೇವರ ಮುಂದೆ ಮಾತಾಡ್ತಾನೆ. What is the work of a vakil? ನೋಡ್ರಿ, ವಕೀಲನ ಕೆಲಸ ಏನು? Take money from the murderer. ಒಬ್ಬ ಕೊಲೆ ಮಾಡಿದಂತ ಕೊಲೆಗಾರನಿಂದ ಪೈಸಾ ತಗೊಳ್ತಾನೆ. And he will tell the judge he is not a murderer. ಆಮೇಲೆ ಹೋಗಿ ಆ ಜಡ್ಜ್ಗೆ, ನ್ಯಾಯಾಧೀಶನಿಗೆ ಹೇಳ್ತಾನೆ, ಈ ಮನುಷ್ಯ ಕೊಲೆ ಮಾಡಿಲ್ಲ. He will make him to escape punishment. ಆ ಕೊಲೆಗಾರ ಅಲ್ಲಿ ಶಿಕ್ಷೆ ಆಗ್ಲಾರ್ದ ಹಾಗೆ ತಪ್ಪಿಸ್ಕೊಳ್ಬೇಕಂತ ಆತನು ಮಾಡ್ತಾನೆ. Yes or no? ಹೌದಾ ಇಲ್ಲ? You have an vakil. ಈಗ ನಿಮಗೂ ಕೂಡ ಒಬ್ಬ ವಕೀಲ ಇದ್ದಾನೆ. His name is Jesus. ಆ ವಕೀಲನ ಹೆಸರು ಯೇಸು ಕ್ರಿಸ್ತನು. Amen. Who is your vakil? ನಿಮ್ ವಕೀಲ ಯಾರು? This Jesus died for you. ಈ ಯೇಸು ಕ್ರಿಸ್ತನು ನಿಮಗಾಗಿ ಅಲ್ಲಿ ಸತ್ತನು. He shed blood for your sins. ನಿಮ್ಮ ಪಾಪಕ್ಕಾಗಿ ಆತನು ರಕ್ತ ಸುರಿಸಿದ. He took punishment for you. ನಿಮಗಾಗಿ ಆತನು ತಾನು ಶಿಕ್ಷೆ ವಹಿಸಿದ. Every time when you sin, he talks to Father. ಯಾವಾಗ ನೀವು ಪಾಪ ಮಾಡ್ತೀರೋ ಆ ಸಮಯದಲ್ಲಿ ಈ ವಕೀಲನಾಗಿರುವಂತ ಯೇಸು ಕ್ರಿಸ್ತನು ನಿಮ್ಮ ಪರವಾಗಿ ದೇವ್ರ ಮುಂದೆ ಮಾತಾಡ್ತಾನೆ. He will tell, already I paid the price. ಈ ಯೇಸು ಕ್ರಿಸ್ತನು ದೇವರಿಗೆ ಹೇಳ್ತಾನೆ, ಇವ್ರ ಪಾಪಕ್ಕಾಗಿ ನಾನು ಆಗಲೇ ಅಲ್ಲಿ ಬೆಲೆ ಕಟ್ಟಿದ್ದೀನಿ. Hallelujah. Hallelujah. So your sin is not a problem now. ಆದ್ರಿಂದ ನಿಮ್ಮ ಪಾಪ ಈಗ ಸಮಸ್ಯೆನೇ ಅಲ್ಲ. You have a perfect fellowship with the Father. ಆದ್ರಿಂದ ನಿಮಗೆ ದೇವರೊಟ್ಟಿಗೆ ಪರಿಪೂರ್ಣವಾದಂತ ಒಂದು ಸಂಬಂಧ ನೀವು ಇಟ್ಕೊಳ್ಬಹುದು. ಈಗ I have a perfect fellowship with the Father. ಹೇಳ್ರಿ, ನನಗೆ ಪರಿಪೂರ್ಣವಾದಂತ ದೇವರೊಟ್ಟಿಗೆ ಸಂಬಂಧ ಇದೆ. See, again I tell you, that's why I say Christianity is not a religion, it's a relationship with God the Father. ಆದ್ರಿಂದ ಮತ್ತೆ ನಾನು ಹೇಳ್ತಾ ಇದ್ದೀನಿ ಏನಂದ್ರೆ, ಕ್ರೈಸ್ತತ್ವ ಅನ್ನುವಂಥದ್ದು ಒಂದು ಧರ್ಮ ಅಲ್ಲ, ಆದರೆ ದೇವರೊಟ್ಟಿಗೆ ಇರುವಂತ ಒಂದು ಸಂಬಂಧವಾಗಿದೆ. Now listen. ಈಗ ಕೇಳ್ರಿ, Jesus never had any sense of fear, even sense of lack or want also. ನೋಡ್ರಿ, ಯೇಸು ಕ್ರಿಸ್ತನಿಗೆ ಯಾವುದೇ ಒಂದು ಭಯದ ಒಂದು ಯೋಚನೆ ಇರಲಿಲ್ಲ, ಅಥವಾ ಒಂದು ಕೊರತೆ ಆಗ್ಲಿ, ಒಂದು ಅಗತ್ಯ ಆಗ್ಲಿ, ಇದರ ಯೋಚನೆನೇ ಆತನಿಗೆ ಇರಲಿಲ್ಲ. It doesn't mean he never had a big bill. ಇದರಿಂದ ಇದು ಅರ್ಥ ಆಗಲ್ಲ ಏನಂತಂದ್ರೆ, He doesn't have big expenditure. ಆತನಿಗೆ ದೊಡ್ಡ ಖರ್ಚು ಏನು ಇರ್ಲಿಲ್ಲ ಅಂತ He ಅಲ್ಲ, had lot of expenditures. ಆತನಿಗೆ ಬಹಳ ಖರ್ಚುಗಳು ಇರ್ತಿದ್ವು. But no sense of lack. ಆದ್ರೆ ಕೊರತೆ ಬಗ್ಗೆ ಏನೋ ಒಂದು ಯೋಚನೆನೇ ಈತನಿಗೆ ಇರ್ತಿರ್ಲಿಲ್ಲ. Now listen. ಈ ಕಡೆ ಚೆನ್ನಾಗಿ ಕೇಳ್ರಿ. For example, ಉದಾಹರಣೆಯಾಗಿ, tomorrow there is a marriage in your house. ಈಗ ನಾಳೆ ನಿಮ್ಮ ಮನೆಯಲ್ಲಿ ಒಂದು ಮದ್ವೆ ಇದೆ. You need 3 lakhs, 4 lakhs. ಈಗ ನಿಮ್ಗೆ 3-4 ಲಕ್ಷ ಬೇಕು. ಏನ್ ಮಾಡ್ತೀವಿ ನಾವು? ಈಗ ನಾವೇನ್ ಮಾಡ್ತೀವಿ ಆ ಟೈಮ್ ನಲ್ಲಿ? Some people 20 years, 30 years they are saving money, you know. ಎಷ್ಟೋ ಜನರು ನೋಡ್ರಿ ಆ ಮದ್ವೆಗಾಗಿ 20 ವರ್ಷದಿಂದ ಹಣ ಕೂಡಿಸಿ ಇಡ್ತಾ ಇದ್ದಾರೆ. The moment the wedding date is fixed, what happens in our mind? ಈಗ ಮದ್ವೆ ದಿನ ಅಲ್ಲಿ ಫಿಕ್ಸ್ ಆದ ತಕ್ಷಣನೇ ನಮ್ಮ ಮನಸ್ಸಿನಲ್ಲಿ ಏನ್ ಬರ್ತದೆ ಹೇಳ್ರಿ? ಏನ್ ಯೋಚನೆಗಳು ಬರ್ತಾವೆ? ರೊಕ್ಕ ಏನ್ ಮಾಡ್ಬೇಕು, ಎಲ್ಲಿಂದ ಬರ್ತದೆ, ಯಾರು ಕೊಡ್ತಾರೆ? Okay, one more example. Now listen. ಇನ್ನೊಂದು ಉದಾಹರಣೆ. That is why fellowship is very important. ಅದಕ್ಕೆ ನೋಡ್ರಿ, ಇದು ಅನ್ಯೋನ್ಯತೆ ಬಹಳ ಮುಖ್ಯ. Your father is a multi-billionaire. ಈಗ ನಿಮ್ಮ
ತಂದೆ ಕರೋಡ್ಪತಿ ಆಗ್ಯಾರ and he is with you. ಆತ ನಿಮ್ ಜೊತೆಯಲ್ಲಿ ಇದ್ದಾರೆ. Now marriage date is fixed. ಈಗ ಮದ್ವೆ ಡೇಟ್ ಫಿಕ್ಸ್ ಆಯ್ತು. Will you have a sense of lack there? ಆ ಸಮಯದಲ್ಲಿ ನಿಮಗೆ ಅಲ್ಲಿ ಏನಾದ್ರೂ ಕಮ್ಮಿ ಇರ್ತದೆ, ಏನಾದ್ರೂ ಕೊರತೆ ಆಗ್ತದ ಅನ್ನುವಂತ ಯೋಚನೆ ಬರ್ತದ? ಯಾಕೆ? ನಮ್ಮಪ್ಪ ಯಾರು? ನಮ್ಮಪ್ಪ ವಾಟ್ ಇಸ್ ಇನ್ ಕನ್ನಡ? ಕರೋರ್ಪತಿ is also it cannot ಕೋಟಿ is crore. For God the Father, that also is not no match. The richest person is a poor. Even Bill Gates is poor in front of the Father. ನೋಡ್ರಿ, ತಂದೆ ಮುಂದೆ ನಾವು ನೋಡ್ಬೇಕಂದ್ರೆ ಲೋಕದಲ್ಲಿ ಇರುವಂತ ಬಹಳ ಅತಿ ಶ್ರೀಮಂತ ವ್ಯಕ್ತಿ ಕೂಡ ನಮ್ಮ ತಂದೆಯಾದ ದೇವರ ಮುಂದೆ ಬಡವನಾಗಿದ್ದಾನೆ. Like a beggar in front of our God the Father. ಬಿಲ್ ಗೇಟ್ಸ್, ಅಂಬಾನಿ ಇವರೆಲ್ಲರೂ ಒಂದು ನಮ್ಮ ತಂದೆಯಾದ ದೇವರ ಮುಂದೆ ಒಂದು ಭಿಕ್ಷುಕರಿರ್ತಾರ. Our Father is a rich Father. ಯಾಕಂದ್ರೆ ನಮ್ಮ ತಂದೆ ಅವ್ರಿಗಿಂತ ಶ್ರೀಮಂತನಾಗಿರುವಂತ ತಂದೆ. Say, my Father is a rich Father. ಎಲ್ರು ಹೇಳ್ರಿ, ನನ್ನ ತಂದೆ ಸಾವುಕಾರ. That will be better. No problem. ಶ್ರೀಮಂತ, ಎವ್ರಿಬಡಿ ವಾಂಟ್. ಶ್ರೀಮಂತ ಸಾಕ, ಸಾವುಕಾರ ಬೇಡ. ಸಾವುಕಾರನ ಸೊಕ್ಕು ಬರ್ತದಲ್ಲ. Okay, no problem. Now listen. I said, when you have fellowship with the Father, when you know Father is with me, when you know Jesus is with me, when you know Holy Spirit with me, that fear will not come. Sense of lack and want will not come. ನೋಡ್ರಿ, ಯಾವಾಗ ನಿಮಗೆ ತಂದೆಯಾದ ದೇವರ ಒಟ್ಟಿಗೆ, ಯೇಸು ಕ್ರಿಸ್ತನೊಟ್ಟಿಗೆ, ಪವಿತ್ರಾತ್ಮನೊಟ್ಟಿಗೆ ಆ ಅನ್ಯೂನ್ಯತೆ ಇದ್ದಾಗ, ಯಾವಾಗ್ಲೂ ದೇವರು ನನ್ನ ಜೊತೆಲೇ ಇದ್ದಾನೆ ಅನ್ನುವಂಥದ್ದು ಇದ್ದಾಗ ನಿಮಗೆ ಒಂದು ಭಯ ಇರಲ್ಲ, ಕೊರತೆಯ ಭಯ ಇರಲ್ಲ, ಅವಶ್ಯಕತೆಗಳು ಪೂರೈಸಲ್ಪಡ್ತಾವ ಇಲ್ಲ ಅನ್ನುವಂತ ಭಯನೇ ನಿಮ್ಮಲ್ಲಿ ಇರಲ್ಲ. Hallelujah. Are you with me? ಅರ್ಥ ಆಗ್ತಾ ಇದೆನಾ? Are you here? ನಿಮ್ಗೆ ಅರ್ಥ ಆಯ್ತಾ? People come and ask me, Anna, how you are going to construct? ಕೆಲವು ಜನ ಬಂದು ಕೇಳ್ತಾರೆ, ಅಣ್ಣ ಈ ಹೆಂಗ ನೀನ್ ಇದೆಲ್ಲ ಮುಗಿಸ್ತಿ I am only not thinking, why are you thinking so much? ನಾನು ಅವ್ರಿಗೆ ಕೇಳ್ತೀನಿ, ನಾನೇ ಅದ್ರ ಬಗ್ಗೆ ಯೋಚನೆ ಮಾಡಾಕತ್ತಿಲ್ಲ, ಚಿಂತೆ ಮಾಡ್ತಾ ಇಲ್ಲ. ನೀನ್ ಯಾಕ ಚಿಂತೆ ಮಾಡ್ತೀನಿ? ನಮ್ಮಪ್ಪ ಯಾರಾಗಿದಾರ? ಅಷ್ಟೇ, ಅವ್ರು ಕೊಡ್ತಾರೆ, ನಾವು ಮಾಡ್ತೀವಿ. ವೆರಿ ಸಿಂಪಲ್. ಅಪ್ಪ ಕೊಡ್ತಾರೆ, ನಾವು ಮಾಡ್ತೀವಿ. Some people think as if I have lot of money in my hand. ಕೆಲವು ಜನ ಬಂದು ಯೋಚನೆ ಮಾಡ್ತಾರೆ ಏನಂದ್ರೆ ನನ್ನ ಹತ್ರ ಬಹಳಷ್ಟು ಪೈಸಾ ಇದೆ ಅಂತ. Only people who work with me know it. He gives, we pay it. ಎಲ್ಲ ನನ್ನ ಜೊತೆ ಕೆಲಸ ಮಾಡೋರಿಗೆ ಮಾತ್ರ ಗೊತ್ತು ಏನಂದ್ರೆ ದೇವ್ರು ಕೊಡ್ತಾರೆ, ನಾನು ಅದನ್ನು ಅಲ್ಲಿ ಖರ್ಚು ಮಾಡ್ತೇನೆ. Sense of lack and want when you have a perfect fellowship with God the Father. ಆದ್ರಿಂದ ಯಾವಾಗ ನಮಗೆ ದೇವರ ಒಟ್ಟಿಗೆ ಒಂದು ಸಂಪೂರ್ಣವಾದಂತ ಅನ್ಯೂನ್ಯತೆ ಇದ್ದಾಗ ಯಾವುದೇ ಕೊರತೆಯ ಒಂದು ಯೋಚನೆ ಕೂಡ ಇರಲ್ಲ, ಅವಶ್ಯಕತೆಗಳ ಯೋಚನೆ ಕೂಡ ಇರಲ್ಲ. Now I am coming to the point. ಈಗ ನಾನು ಅಲ್ಲಿ ವಿಷಯಕ್ಕೆ ಬರ್ತೀನಿ. Then still why we struggle? ಆದ್ರೂ ಕೂಡ ಯಾಕಪ್ಪ ನಾವು ಕಷ್ಟ ಪಡ್ತೀವಿ? Same 1 John 1st chapter. ಅದೇ 1ನೇ ಯೋಹಾನ 1ನೇ ಅಧ್ಯಾಯ verse 6. 6ನೇ ವಚನ. 1ನೇ ಯೋಹಾನ 1ನೇ ಅಧ್ಯಾಯ 6ನೇ ವಚನ. ನಾವು ದೇವರ ಸಂಗಡ ಅನ್ಯೋನ್ಯತೆ ಉಳ್ಳವರಾಗಿದ್ದೇವೆಂದು ಹೇಳಿ ಕತ್ತಲೆಯಲ್ಲಿ ನಡೆದರೆ ಸುಳ್ಳಾಡುವವರಾಗಿದ್ದೇವೆ, ಸತ್ಯವನ್ನು ಅನುಸರಿಸುವವರಲ್ಲ. Tell in Kannada, all of you. Tell after, sorry. ಎಲ್ಲರೂ ನನ್ನೊಟ್ಟಿಗೆ ಹೇಳ್ರಿ. ನಾವು ದೇವರ ಸಂಗಡ ಅನ್ಯೋನ್ಯತೆ ಉಳ್ಳವರಾಗಿದ್ದೇವೆಂದು ಹೇಳಿ ಕತ್ತಲೆಯಲ್ಲಿ ನಡೆದರೆ ಸುಳ್ಳಾಡುವವರಾಗಿದ್ದೇವೆ, ಸತ್ಯವನ್ನು ಅನುಸರಿಸುವವರಲ್ಲ. He said you have fellowship with God and still you walk in darkness, you are telling lies. ಇಲ್ಲಿ ವಾಕ್ಯ ಹೇಳ್ತಿದ್ದೇನೆಂದ್ರೆ, ಈಗ ನೀವು ಹೇಳ್ತಾ ಇದ್ದೀರಿ ನನಗೆ ದೇವರೊಟ್ಟಿಗೆ ಅನ್ಯೂನ್ಯತೆ ಇದೆ ಅಂತ ಹೇಳ್ತಾ ಇದ್ದೀರಿ, ಆದ್ರೂ ಕೂಡ ನೀವು ಕತ್ತಲೆಯಲ್ಲಿ ನಡೀತಾ ಇದ್ರೆ ನೀವು ಸುಳ್ಳುಗಾರರಾಗಿದ್ದೀರಿ. We can walk in darkness also. ಅಂದ್ರೆ ಈಗ ನಾವು ದೇವರೊಟ್ಟಿಗೆ ಅನ್ಯೂನ್ಯತೆ ಇಟ್ಕೊಂಡು ಕೂಡ ನಾವು ಕತ್ತಲೆಯಲ್ಲಿ ನಡಿಬಹುದು. We should walk in light. ಆದ್ರೆ ನಾವು ಬೆಳಕಿನಲ್ಲಿ ನಡಿಬೇಕು. How to walk in light? ಆ ಬೆಳಕಿನಲ್ಲಿ ಹೇಗೆ ನಾವು ನಡಿಬೇಕು? Verse 7. But if we walk in the light as he is in the light, we have fellowship one with another, and the blood of Jesus Christ his son cleanses us from all sin.
ಆದರೆ ಆತನು ಬೆಳಕಿನಲ್ಲಿ ಇರುವಂತೆಯೇ ನಾವು ಬೆಳಕಿನಲ್ಲಿ ನಡೆದರೆ ನಾವು ಒಬ್ಬರ ಸಂಗಡಲೊಬ್ಬರು ಅನ್ಯೋನ್ಯತೆಯಲ್ಲಿದ್ದೇವೆ ಮತ್ತು ಆತನ ಮಗನಾದ ಯೇಸುವಿನ ರಕ್ತವು ಸಕಲ ಪಾಪವನ್ನು ನಿವಾರಣೆ ಮಾಡಿ ನಮ್ಮನ್ನು ಶುದ್ಧಿ ಮಾಡ್ತದೆ. Now all of you close your Bible. ಎಲ್ಲರೂ ನಿಮ್ಮ ಬೈಬಲ್ ಮುಚ್ಚ್ರಿ. All of you close it. Look here. ಈಗ ಈ ಕಡೆ ನೋಡ್ರಿ. Say walk in light. Walk in light. ಬೆಳಕಿನಲ್ಲಿ ನಡಿಬೇಕು. Say I will walk in light. ಎಲ್ಲರೂ ಹೇಳಿ ನಾನು ಬೆಳಕಿನಲ್ಲಿ ನಡಿತೇನೆ. See, this is your choice now. ಈಗ ಬೆಳಕಿನಲ್ಲಿ ನಡೆಯುವಂಥದ್ದು ನಿಮ್ಮ ಆಯ್ಕೆ. You can walk in darkness, walk in light. Your choice. ನೀವು ಬೆಳಕಿನಲ್ಲಿ ನಡಿಬಹುದು ಅಥವಾ ಕತ್ತಲಲ್ಲಿ ನಡಿಬಹುದು. ನೀವು ಮಾಡುವಂತ ಆಯ್ಕೆ ಇದು. Now, if we walk in darkness, what happens to us? ಈಗ ನಾವು ಕತ್ತಲಲ್ಲಿ ನಡೆದ್ರೆ ಏನಾಗ್ತದೆ? What happens to our mind? ಈ ಕತ್ತಲೆಯಲ್ಲಿ ನಡೆದ್ರೆ ನಮ್ಮ ಮನಸ್ಸಿಗೆ ಏನಾಗ್ತದೆ? Can you imagine you walking in one particular place where it is totally dark? What grips your heart? What grips your mind? ಈಗ ಯಾವುದೋ ಒಂದು ಕತ್ತಲೆ ಸ್ಥಳ ಇದೆ, ಅಲ್ಲಿ ನೀವು ನಡೆದ್ರೆ ನೀವು ನಿಮಗೆ ಏನು ಅನಿಸ್ತದೆ? ನಿಮ್ಗೆ ಏನು ಆಗ್ತದೆ? ನಿಮ್ಮ ಮನಸ್ಸಿನಲ್ಲಿ ಏನು ಯೋಚನೆ ಬರ್ತದೆ? ಭಯ. Very good. Fear comes. ಭಯ ಬರ್ತದೆ, ಹೌದಾ? Then what happens? ಮತ್ತೇನಾಗ್ತದೆ? ಕತ್ತಲೆಯಲ್ಲಿ ನಡೆದ್ರೆ ಏನಾಗ್ತದೆ? ಒಂದು ಕತ್ತಲ ಜಗದಾಗ ನಡೆದ್ರೆ ಏನಾಗ್ತದ? ಏನ್ ಅನಿಸ್ತದೆ ನಿಮಗ? ಭಯ ಅನಿಸ್ತದೆ. ಮತ್ತೆ Can you walk in your home if there is total darkness? ಈಗ ಅದೇ ಮನೆಯಲ್ಲಿ ನೀವಿರುವಂತ ಮನೆಯಲ್ಲಿ ಕತ್ತಲಿತ್ತಂದ್ರೆ ನೀವು ನಡಿಬೋದಾ? If you walk, what will happen? ಈಗ ನಡೆದ್ರೆ ಏನಾಗ್ತದೆ? We will fall. ಬಿದ್ಬಿಡ್ತೀವಿ. Fear, falling. ಅಲ್ಲಿ ಭಯಾನು ಬರ್ತದೆ, ಮತ್ತೆ ಬಿದ್ದು ಹೋಗ್ತೀವಿ. If you fall, what happens? ಈಗ ನಾವು ಬಿದ್ದಾಗ ಏನಾಗ್ತದ? Get hurt. ಈಗ ಬಿದ್ದಾಗ ಯಾವುದು? ಅಲ್ಲಿ ಅಂದ್ರೆ ಏನೋ ಗಾಯ ಆಗ್ತದೆ. 3 things, okay? Fear, falling and getting hurt. ಅಲ್ಲಿ 3 ವಿಷಯಗಳು. ಭಯ ಬರ್ತದೆ, ಬಿದ್ದು ಬಿಡ್ತೀವಿ, ಗಾಯ ಆಗ್ತದೆ. Tell in Kannada. ಭಯ, ಬೀಳ್ತೇವೆ, ಗಾಯ ಆಗ್ತದೆ. ಭಯ, ಬೀಳ್ತೇವೆ, ಗಾಯ ಆಗ್ತದೆ. ಯಾವಾಗ? ಯಾವಾಗ ಭಯ ಬರ್ತದೆ? ಯಾವಾಗ? ಕತ್ತಲೆಯಲ್ಲಿ. Okay. Now this is one side. Now how to walk in light? ಈಗ ಕತ್ತಲೆಯಲ್ಲಿ ನಡೆದ್ರೆ ಈ ತರ ಆಗ್ತದೆ. ಆದ್ರಿಂದ ನಾವು ಹೆಂಗಪ್ಪ ಬೆಳಕಿನಲ್ಲಿ ನಡಿಬೇಕು? 2 things will help you to walk in light. ಇಲ್ಲಿ 2 ವಿಷಯಗಳು ನಮಗೆ ಬೆಳಕಿನಲ್ಲಿ ನಡಿಲಿಕ್ಕೆ ಸಹಾಯ ಮಾಡ್ತದೆ. Can you see your hand? Close your Bible. All of you close your Bible. Okay. 2 things will help you to walk in light. 2 ವಿಷಯಗಳು ನಮಗೆ ಬೆಳಕಿನಲ್ಲಿ ನಡಿಲಿಕ್ಕೆ ಸಹಾಯ ಮಾಡ್ತದೆ. Number 1. ಮೊಟ್ಟ ಮೊದಲೇದಾದಂತದ್ದು The blood of Jesus cleanses you from all sin. ಅಂದ್ರೆ ಯೇಸುವಿನ ರಕ್ತ ನಮಗೆ ಎಲ್ಲಾ ಪಾಪದಿಂದ ಶುದ್ಧಿ ಮಾಡಿ ಬೆಳಕಿನಲ್ಲಿ ನಡಿಲಿಕ್ಕೆ ಸಹಾಯ ಮಾಡ್ತದೆ. Say in English, the blood of Jesus cleanses me from all the sins. ಯೇಸುವಿನ ರಕ್ತ ನನ್ನ ಎಲ್ಲಾ ಪಾಪಗಳನ್ನು ಶುದ್ಧಿ ಮಾಡ್ತದೆ. This is very important, okay? ಇದು ಮುಖ್ಯ. Second, 2ನೇ ವಿಷಯ, ಬೆಳಕಿನಲ್ಲಿ ನಡೆಯಲಿಕ್ಕೆ ಯಾವುದು ಸಹಾಯ ಮಾಡ್ತದೆ? fellowship with one another. ಒಬ್ಬರೊಟ್ಟಿಗೆ ಇನ್ನೊಬ್ಬರಿಗೆ ಒಟ್ಟಿಗೆ ಇರುವಂತ ಅನ್ಯೋನ್ಯತೆ. Say in Kannada, all of you say in Kannada. ಇನ್ನೊಂದ್ಸತಿ ನನ್ನೊಟ್ಟಿಗೆ ಕನ್ನಡದಲ್ಲಿ ಹೇಳ್ರಿ. ಒಬ್ಬರ ಸಂಗಡಲೊಬ್ಬರು ಅನ್ಯೋನ್ಯತೆಯಲ್ಲಿ ಇರುವುದು. ಒಬ್ಬರ ಸಂಗಡ ಇನ್ನೊಬ್ಬರೊಟ್ಟಿಗೆ ಅನ್ಯೋನ್ಯತೆಯಲ್ಲಿ ಇರುವುದು. Shake your hand and say now. ಪಕ್ಕದವ್ರಿಗೆ ಹ್ಯಾಂಡ್ ಶೇಕ್ ಮಾಡಿ ಹೇಳ್ರಿ. ಒಬ್ಬರ ಸಂಗಡ ಇನ್ನೊಬ್ಬರು ಇರುವಂತದ್ದು ಅನ್ಯೋನ್ಯತೆಯಲ್ಲಿ ಇರುವುದು. ಒಬ್ಬರು ಇನ್ನೊಬ್ಬರ ಸಂಗಡ ಅನ್ಯೋನ್ಯತೆಯಲ್ಲಿ ಇರುವಂತದ್ದು. These 2 things will help you to walk in the light. ಈ 2 ವಿಷಯಗಳು ನಮಗೆ ಬೆಳಕಿನಲ್ಲಿ ನಡೆಯೋದಕ್ಕೆ ಸಹಾಯ ಮಾಡ್ತದೆ. Now you have a choice whether you want to walk in light or walk in darkness. ಈಗ ನಿಮಗೆ ಆಯ್ಕೆ ಇದೆ, ನೀವು ಬೆಳಕಿನಲ್ಲಿ ನಡಿಬೇಕಂತೀರಾ ಏನು ಕತ್ತಲೆಯಲ್ಲಿ ನಡಿಬೇಕಂತೀರಾ? ಯಾರು ಬೇಡ, ನಾ ಒಬ್ಬನೇ ಹೋಗು ಕತ್ತಲೆಲ್ಲ ಬಿಡ್ತೀನಿ, ಗಾಯ ಆಗ್ತದೆ, ಕಣ್ಣೀರ್ ಬಿಡ್ತಿ. You need people, you need to have fellowship with one another. ನೀವು ಒಬ್ಬರೇ ಇದ್ರಿ ಅಂತಂದ್ರೆ ಅಲ್ಲಿ ಗಾಯ ಆಗ್ತದೆ, ಬೀಳ್ತೀರಾ. ಆದ್ರೆ ಇನ್ನೊಬ್ಬರೊಟ್ಟಿಗೆ ನೀವು ಇದ್ದಾಗ, ಅನ್ಯೋನ್ಯತೆಯಲ್ಲಿ ಇದ್ದಾಗ
ಅಲ್ಲಿ ನೀವು ಬೆಳಕಿನಲ್ಲಿ ನಡೀತೀರಿ. I'll make it still simple. ಇನ್ನು ಬಹಳ ಸುಲಭವಾಗಿ ಹೇಳ್ತೀನಿ. Fellowship with one another means Sunday you're coming, you're sitting here, that is fellowship. ಈಗ ಒಬ್ಬರು ಇನ್ನೊಬ್ಬರೊಟ್ಟಿಗೆ ಅನ್ಯೋನ್ಯತೆಯಲ್ಲಿ ಇರುವಂತದ್ದು ಅಂದ್ರೆ ಈಗ ನೀವು ಸಂಡೇ ಚರ್ಚ್ನಲ್ಲಿ ಈ ತರ ನೀವು ಬರ್ತಿರಲ್ಲ, ಬಂದು ಸೇರುವಂತದೇ ಇದು ಅನ್ಯೋನ್ಯತೆ. ಈಗ ಏನ್ ಮಾಡ್ತಾ ಇದ್ರಿ ನೀವು? ಈಗ ನೀವು ಬಂದು ಸೇರೋದ್ರಿಂದ ಏನ್ ಮಾಡ್ತಾ ಇದ್ದೀರಿ? You are having fellowship. ನೀವು ಒಬ್ಬರು ಇನ್ನೊಬ್ಬರೊಟ್ಟಿಗೆ ಅನ್ಯೋನ್ಯತೆಯಲ್ಲಿ ಬರ್ತಾ ಇದ್ದೀರಿ. Now listen. ಈಗ ಚೆನ್ನಾಗಿ ಕೇಳ್ರಿ. Next Sunday your mama is calling you. ಈಗ ಮುಂದಿನ ಸಂಡೇ ನಿಮ್ಮ ಮಾಮ ಕರೀತಾ ಇದ್ದಾರೆ. ಸ್ವಲ್ಪ ಬಾ ಹುಡುಗಿ ನೋಡಿ ಬರೋಣ, ಬಾ ಹುಡುಗಿ ನೋಡ್ ಬರೋಣ, ಗಟ್ಟಿ ಮಾಡಿ ಬರೋಣ. ಅದು ಸಂಡೇ ಮಾರ್ನಿಂಗ್ ನಿಮ್ಗೆ ಕರೀತಾರ ಅವ್ರು, ಬೇರೆ ದಿವಸ ಕರೀಲ್ಲ ಅವ್ರು. ಸಂಡೇ ಬೆಳಗ್ಗೆನೆ ಕರೀತಾರ ಅವ್ರು, ಮತ್ತೆ ಬೇರೆ ದಿವಸ ನೀವು ಹೋಗ್ರಿ. ಹೋಗಿದ್ದೆ ಏನಾಗ್ತದೆ? ಈಗ ನೀವು ಹೋದ್ರೆ ಏನಾಗ್ತದೆ? You will walk in light or you will walk in darkness? ನೀವು ಕತ್ತಲಲ್ಲಿ ನಡೀತೀರಾ ಇನ್ ಬೆಳಕಿನಲ್ಲಿ ನಡೀತೀರಿ? ಬೇಕಾ? ಕತ್ತಲಲ್ಲಿ ನಡೆಯೋದು ಬೇಕಾ? Then fear comes. ನೀವು ಕತ್ತಲಲ್ಲಿ ನಡೆದಾಗ ಏನಾಗ್ತದೆ? ಅವಾಗ ಭಯ ಬರ್ತದೆ. Then you fall. ಅವಾಗ ನೀವು ಬಿದ್ದು ಹೋಗ್ತೀರಾ. Then you get hurt. ಆಮೇಲೆ ನಿಮ್ಗೆ ಗಾಯ ಆಗ್ತದೆ. Why? ಯಾಕೆ? Because you can't say no to your mama. ಈಗ ಇವೆಲ್ಲ ಯಾಕಾದ್ವು ಅಂದ್ರೆ ನಿಮ್ಮ ಮಾಮ ಯಾರು ನಿಮ್ಗೆ ಕರೆದ್ರಲ್ಲ ಅವ್ರಿಗೆ ಬೇಡ ಅಂತ ಅನ್ನಕ್ ಆಗ್ತಾ ಇಲ್ಲಲ್ಲ. You want to get hurt? ನಿಮ್ಗೆ ಅಲ್ಲಿ ನೋವಾಗ್ಬೇಕಾ? Hello, are you with me? Next Sunday 5 wedding cards will come to you. ಈಗ ಮುಂದಿನ ರವಿವಾರ 5 ಮದ್ವೆ ಕಾರ್ಡ್ ಬರ್ತವೆ. ಮದ್ವೆಗೆ ಹೋಗಬೇಕಲ್ಲ, ಅವ್ರು ಬಂದು 100 ರೂಪಾಯಿ ಬರೆದ್ರೆ ನಾವು ಹೋಗ್ಬೇಕು. ಕಂಪಲ್ಸರಿ ಹೋಗಿದೆ. ಎಲ್ಲಿ ನಡೀತೀನಿ ನೀನು? ಈಗ ನೀವು ಹೋದ್ರೆ ಎಲ್ಲಿ ನಡೀತಾ ಇದ್ದೀರಿ ನೀವು? ಕತ್ಲಲ್ಲ ಏನ್ ಬೆಳಕಿನಲ್ಲಿ? ಓಕೆ ನಡೀಪ, ನೋ ಪ್ರಾಬ್ಲಮ್. ಬಟ್ ಇದು ಏನಾಗ್ತದೆ? ಭಯ ಬಿಡುದು ಮತ್ತೆ ಬೇಕಾ? Listen, I'm telling you, in my house they bet me because Sunday morning I went to church. ಇಲ್ಲಿ ಕೇಳ್ರಿ, ನನ್ನ ಮನೆಯಲ್ಲಿ ಸಂಡೇ ಚರ್ಚಿಗೆ ಹೋದ್ರೆ ಹೊಡೆದಿದ್ರು ನನಗೆ. Still I went. ಆದ್ರೂ ಕೂಡ ನಾ ಚರ್ಚಿಗೆ ಹೋದೆ. I know they will beat but I'll go. ನನಗೆ ಹೊಡಿತಾರೆ ಅಂತ ಗೊತ್ತಿದ್ರು ನಾನು ಚರ್ಚಿಗೆ ಹೋಗ್ತಾ ಇದ್ದೆ. Because I have decided to walk in light. ಯಾಕೆ ನಾನು ಹೋಗ್ತಾ ಇದ್ದೆ? ಯಾಕಂದ್ರೆ ನಾನು ನಿರ್ಧಾರ ಮಾಡಿದೆ ನಾನು ಬೆಳಕಿನಲ್ಲಿ ನಡಿಬೇಕು. Do you think I don't have friends? ನಿಮ್ಗೆ ಅನ್ಕೊಳ್ತೀರಾ ನನಗೆ ಯಾರು ಸ್ನೇಹಿತರು ಇರ್ಲಿಲ್ವಾ? I don't have uncle auntie. ನನಗೂ ಕೂಡ ಅಂಕಲ್ ಆಂಟಿ ಇರ್ಲಿಲ್ವಾ? All my relatives wedding it will be only on Sunday. ನನ್ನ ಎಲ್ಲಾ ಸಂಬಂಧಿಕರ ಮದುವೆ ಯಾವಾಗ್ಲೂ ಸಂಡೇನೇ ಇರ್ತದೆ. I'll say no, I will not come. ಆದ್ರೂ ನಾನು ಹೇಳ್ತಾ ಇದ್ದೆ ಇಲ್ಲ, ನಾನು ಬರೋದೇ ಇಲ್ಲ. I will not come. ನಾನು ಬರಲ್ಲ. I put a condition. You want me to come? Keep it on Monday. ನಾನು ಅವರಿಗೆ ಒಂದು ಷರತ್ತು ಹಾಕ್ತಾ ಇದ್ದೆ, ನಾನು ಬರ್ಬೇಕು ಅಂತ ಇತ್ತಂದ್ರೆ ಅದು ಮಂಡೇ ಇಡ್ರಿ, ಸಂಡೇ ಅಲ್ಲ. No man is important. ನನ್ನ ಕಡೆಯಿಂದ ನೋಡ್ಬೇಕಂದ್ರೆ ಯಾವ ಮನುಷ್ಯನು ಅಲ್ಲಿ ಮುಖ್ಯ ಅಲ್ಲ. Jesus died for me. ಯಾಕಂದ್ರೆ ಯೇಸು ಸ್ವಾಮಿ ನನಗೋಸ್ಕರ ಸತ್ತಲ್ಲ. Jesus is my ವಕೀಲ. ಯಾಕಂದ್ರೆ ಯೇಸು ಕ್ರಿಸ್ತನೇ ನನ್ನ ವಕೀಲನಾಗಿದ್ದಾನಲ್ಲ. Fellowship. ಅದಕ್ಕೆ ಅನ್ಯೋನ್ಯತೆ with God. ದೇವರೊಟ್ಟಿಗೆ ಅನ್ಯೋನ್ಯತೆ and with people is very important. ಮತ್ತು ಜನರು ವಿಶ್ವಾಸಿಗಳೊಟ್ಟಿಗೆ ಇರುವಂತ ಅನ್ಯೋನ್ಯತೆ ಬಹಳ ಮುಖ್ಯ. My own brother, ನನ್ನ ಸ್ವಂತ ಅಣ್ಣ, he said if you for his son's marriage he called me. He said if you don't come it is an insult and shame for me. ಆತನ ಸ್ವಂತ ಮಗನಿಗೆ ಮದ್ವೆಗೆ ಕರೆದನು, ನೀವು ಬರ್ಲಿಲ್ಲ ಅಂತಂದ್ರೆ ನಮ್ಮ ಕುಟುಂಬಕ್ಕೆ ಅವಮಾನ ಆಗ್ತದ ಅಂತ ಹೇಳಿದ್ನು. I said one condition. ಆಮೇಲೆ ನಾನು ಹೇಳ್ದೆ ಇಲ್ಲ, ಒಂದು ಷರತ್ತು. I will come to Chennai. ನಾನು ಚೆನ್ನೈಗೆ ಬರ್ತೇನೆ. First I'll attend service, then I'll come to Kalyan Mandap. ಮೊದಲು ನಾನು ಚರ್ಚಿಗೆ ಹೋಗ್ತೀನಿ, ಆಮೇಲೆ ನಾನು ಕಲ್ಯಾಣ ಮಂಟಪ ಬರ್ತೀನಿ ಅಂತ. My whole family stood outside the church. ನನ್ನ ಪೂರ್ತಿ ಕುಟುಂಬದವರು ಚರ್ಚಿನ ಹೊರಗಡೆ ನನಗಾಗಿ ಕಾಯ್ತಾ ಇದ್ರು. To pick me. ನನಗೆ ಕರ್ಕೊಂಡು ಹೋಗ್ಲಿಕ್ಕಾಗಿ. Until you make a stand, you stand for God, you will be a fearless person. Your fellowship will be perfect. You will have no sense of lack and want. ನೋಡ್ರಿ, ಯಾವಾಗ ನೀವು ದೇವರ ಅನ್ಯೋನ್ಯತೆಯಲ್ಲಿ ನೀವು ಇರ್ತೀರೋ, ದೇವರಿಗಾಗಿ ನೀವು ನಿಂತ್ಕೊಳ್ತೀರೋ, ಆವಾಗ ನಿಮ್ಮಲ್ಲಿ ಯಾವ ಭಯನೇ ಇರಲ್ಲ ಮತ್ತು ನಿಮಗೆ ಯಾವ ಕೊರತೆಯ ಭಯ ಇರಲ್ಲ ಮತ್ತು ನೀವು ಅಗತ್ಯಗಳ ಬಗೆನೂ ನಿಮಗಿರಲ್ಲ. If you say no, I cannot say no, you will walk in darkness, you will get hurt, it will harm you.
ಆದ್ರೆ ನೀವು ಅನ್ಕೊಳ್ತಿರ್ಬೋದು ಇಲ್ಲೆಲ್ಲ ನಾನು ಅಂದ್ರೂ ಕತ್ತಲೆಲ್ಲೇ ನಡೀತೀನಿ, ಅವ್ರ ಜೊತೆಯಲ್ಲೇ ಹೋಗ್ಬೇಕು ಅಂತಂದಾಗ ನೀವು ಕತ್ತಲೆಯಲ್ಲಿ ನಡೀತೀರಾ. ಕತ್ತಲೆಯಲ್ಲಿ ನಡೆದ್ರೆ ನೀವು ಅಲ್ಲಿ ಭಯಕ್ಕೊಳಗಾಗ್ತೀರಾ, ಬಿದ್ದು ಹೋಗ್ತೀರಾ, ಗಾಯ ಆಗ್ತದೆ. I'll tell you, having fear about want and lack is a torment. It's a real torment. ನೋಡ್ರಿ, ಒಂದು ಅಗತ್ಯ ಯಾವಾಗ್ಲೂ ಅದರ ಒಂದು ಭಯದಲ್ಲೇ ಇರುವಂಥದ್ದು, ಅವಶ್ಯಕತೆಗಳ ಭಯದಲ್ಲೇ ಇರುವಂಥದ್ದು, ಅದು ಒಂದು ದೊಡ್ಡ ಒತ್ತಡ ಆಗಿರ್ತದೆ. Real torture it is. ಅದು ಬಹಳ ಕಷ್ಟ, ಸಂಕಟವಾದಂತ ಪರಿಸ್ಥಿತಿ ಇರ್ತದೆ. You know, only reason is you're walking in darkness. ಇವೆಲ್ಲ ಯಾಕೆ ಆಗ್ತಾ ಇದೆ, ಇಂಥ ಸಂಕಟಗಳು ಯಾಕೆ ಬರ್ತಾ ಇದಾವೆ? ಯಾಕಂದ್ರೆ ನೀವು ಕತ್ತಲೆಯಲ್ಲಿ ನಡೀತಾ ಇದ್ದೀರಿ. Make a decision. ಅದಕ್ಕೆ ನೀವು ನಿರ್ಧಾರ ಮಾಡಬೇಕು. I will walk in light. ನಾನು ಬೆಳಕಿನಲ್ಲಿ ನಡೀತೇನೆ. Whatever God has to do, He has done it through His death, burial and resurrection. ದೇವರು ಯೇಸು ಕ್ರಿಸ್ತನ ಮರಣ, ಹುಣ್ಣುವಿಕೆ, ಪುನರುತ್ಥಾನದ ಮೂಲಕ ಏನೆಲ್ಲ ಮಾಡಬೇಕಾಗಿದೆಯೋ ಆತನು ನಮಗಾಗಿ ಎಲ್ಲ ಮಾಡಿ ಮುಗಿಸಿದ್ದಾನೆ. Any fellowship, don't miss it. ಯಾವುದೇ ಒಂದು ಅನ್ಯೋನ್ಯತೆ, ವಿಶ್ವಾಸಿಗಳ ಅನ್ಯೋನ್ಯತೆಯನ್ನು ನೀವು If it ತಪ್ಪಿಸ್ಕೊಳ್ಬೇಡಿ. is a married women's meet, you should be there. ಅಲ್ಲಿ ಮದ್ವೆ ಆದಂತ ಸ್ತ್ರೀಯರ ಕೂಟ ಇತ್ತಂದ್ರೆ ನೀವಿರ್ಬೇಕು. It will help you to walk in light. ಯಾಕೆ ನೀವು ಬರ್ಬೇಕು ಕೂಟಗಳಿಗೆ? ಯಾಕಂದ್ರೆ ಅದು ನಿಮಗೆ ಬೆಳಕಿನಲ್ಲಿ ನಡಿಲಿಕ್ಕೆ ಸಹಾಯ ಮಾಡ್ತದೆ. It is not about we count heads here. ನೋಡ್ರಿ, ನೀವೆಲ್ಲ ಇಲ್ಲಿ ಬಂದಾಗ ಅಲ್ಲಿ ತಲೆಗಳು ಎಣಿಸಿ ನಾವು ಅಂತೀವಿ ಅಂತ ಅನ್ನುವಂಥದ್ದಲ್ಲ. You look at a man who doesn't come to church 1 month, he will be totally gone, totally disgraced, totally disappointed. ಒಬ್ಬ ವ್ಯಕ್ತಿ ಯಾರು 1 ತಿಂಗಳಿಂದ ಚರ್ಚಿಗೆ ಬರ್ತಾ ಇಲ್ಲ, ಆ ವ್ಯಕ್ತಿನ ನೋಡ್ರಿ, ಆತನ ಪೂರ್ತಿ ನಿರಾಶೆಯಲ್ಲಿ ಇರ್ತಾನೆ. ಆತನ ಜೀವಿತದಲ್ಲಿ ಯಾವುದು ಒಳ್ಳೇದೇ ಆಗ್ತಿರಲ್ಲ. Any fellowship don't miss. ಯಾವುದೇ ಆದಂತ ಅನ್ಯೋನ್ಯತೆ ನೀವು ತಪ್ಪಿಸ್ಕೊಳ್ಬೇಡ್ರಿ. Married men, bachelors meet, spinsters meet, don't miss it. ಯಾವುದೇ ಮದುವೆ ಆಗಿರುವಂತ ಸ್ತ್ರೀಯರ ಕೂಟ, ಮದುವೆ ಆಗದಂತ ಹುಡುಗಿಯರ ಕೂಟ, ಯಾವುದ ಅನ್ಯೋನ್ಯತೆ It is for ತಪ್ಪಿಸ್ಕೊಳ್ಬೇಡ್ರಿ. you to walk in light. ಯಾಕೆ ಇದೆಲ್ಲ ನಾವು ಇಟ್ಕೊಂಡಿದ್ದಂದ್ರೆ ನೀವು ಬೆಳಕಿನಲ್ಲಿ ನಡಿಬೇಕು, ಅದಕ್ಕಾಗಿಯೇ. Hallelujah. ಹಲ್ಲೆಲೂಯಾ. Shall we all stand up? ನಾವೆಲ್ಲರೂ ಎದ್ದು ನಿಂತ್ಕೊಳ್ಳೋಣ. Shall we all stand up? Quickly. ನಾವೆಲ್ಲರೂ ಎದ್ದು ನಿಂತ್ಕೊಳ್ಳೋಣ ಬೇಗ. Everyone. ಪ್ರತಿಯೊಬ್ಬರು I want you to just hold your neighbor's hand. ನಿಮ್ಮ ಪಕ್ಕದವರ ಕೈಗಳನ್ನು ಇಟ್ಕೊಳ್ರಿ ಅಂತ ನಾನು ಬಯಸ್ತೇನೆ. One commitment. ಒಂದು ಒಪ್ಪಂದ ನೀವು ಇವತ್ತು ಮಾಡಬೇಕು. Whenever I get time, I will have a fellowship with one another. ನಾನು ಯಾವಾಗ ನನಗೆ ಸಮಯ ಸಿಗ್ತದೋ ನಾನು ಒಬ್ಬರೊಟ್ಟಿಗೆ ಒಬ್ಬರು ವಿಶ್ವಾಸಿಗಳ ಅನ್ಯೋನ್ಯತೆಯಲ್ಲಿ ನಾನು ಇರ್ತೇನೆ. ಒಬ್ಬರ ಕೈಯನ್ನು ಒಬ್ಬರು ಇಟ್ಕೊಳ್ರಿ. ಓ ಹಾಲೆಲೂಯ. ನೀವು ಒಂದು ಒಪ್ಪಂದ ಇವತ್ತು ನೀವು ಮಾಡ್ರಿ. ದೇವರ ಮುಂದೆ ಒಂದು ಒಪ್ಪಂದ, ದೇವರ ಕೃಪೆಗಾಗಿ ನೀವು ಕೇಳ್ರಿ. ದೇವರೇ ಅಪ್ಪ, ನಾನು ಬೆಳಕಿನಲ್ಲಿ ನಡಿಬೇಕು, ನಾನು ಯಾವಾಗಲೂ ನಿನ್ನ ಅನ್ಯೋನ್ಯತೆಯಲ್ಲಿ ಇರಬೇಕು, ಯಾವಾಗಲೂ ನಾನು ಇನ್ನೊಬ್ಬರ ವಿಶ್ವಾಸಿಯ ಅನ್ಯೋನ್ಯತೆಯಲ್ಲಿ ನಾನು ಇರಬೇಕು. ನಾನು ಕತ್ತಲೆಯಲ್ಲಿ ನಡಿಬಾರ್ದು. ಕತ್ತಲೆಯಲ್ಲಿ ನಾನು ಇದ್ದು ಭಯದಲ್ಲಿಯೂ ಅಲ್ಲಿ ಬೀಳುವಂಥದ್ದು, ಅಲ್ಲಿ ಗಾಯ ಒಳಗಾಗುವಂಥದ್ದು ನನ್ನ ಜೀವಿತದಲ್ಲಿ ಬೇಡವೇ ಬೇಡ. ನಾನು ಅದಕ್ಕೆ ಇವತ್ತು ನಿನ್ನ ಪ್ರಸನ್ನತೆಯಲ್ಲಿ ನಾನು ಆಯ್ಕೆ ಮಾಡ್ತೇನೆ. ನಾನು ಬೆಳಕಿನಲ್ಲಿ ನಡೀತೇನೆ. ನಾನು ಒಬ್ಬರೊಟ್ಟಿಗೆ ಒಬ್ಬರು ಅನ್ಯೋನ್ಯತೆಯಲ್ಲಿ ನಾನು ಇರ್ತೇನೆ. ವಿಶ್ವಾಸಿಯ ಅನ್ಯೋನ್ಯತೆಯಲ್ಲಿ ನಾವು ಯಾವಾಗಲೂ ನಾನು ಇದಕ್ಕೆ ಪ್ರಾಮುಖ್ಯತೆ ಕೊಡ್ತೇನೆ ಎನ್ನುವಂಥ ನಿರ್ಧಾರ ಇವತ್ತು ನಿಮ್ಮದಾಗಿರಲಿ ಪ್ರಿಯರೇ. ಓ ಹಾಲೆಲೂಯ, ಹಾಲೆಲೂಯ. ದೇವರು ಬಯಸ್ತಾನೆ ನೀವು ಅನ್ಯೋನ್ಯತೆಯಲ್ಲಿ ಇರಬೇಕು. ದೇವರು ಬಯಸ್ತಾನೆ ನೀವು ಬೆಳಕಿನಲ್ಲಿ ನಡಿಬೇಕು. ಓ ಹಾಲೆಲೂಯ. ತಂದೆಯಾದ ದೇವರೇ, ಯೇಸುವಿನ ಹೆಸರಿನಲ್ಲಿ ಅಪ್ಪ, ಇವತ್ತಿನ ಈ ವಾಕ್ಯಕ್ಕಾಗಿ ಸ್ತೋತ್ರ ಅಪ್ಪ. ಪವಿತ್ರಾತ್ಮನಿನ್ನ ಈ ಒಂದು ವಾಕ್ಯದ ಮೂಲಕ ನಮ್ಮೊಟ್ಟಿಗೆ ಮಾತನಾಡಿದಕ್ಕಾಗಿ ಸ್ತೋತ್ರ. ನಮ್ಮನ್ನೆಲ್ಲರನ್ನು ಇವತ್ತು ಅಪ್ಪ ನೀನು ಹೆಚ್ಚಾಗಿ ಪ್ರೀತಿಸಿ ಕೊಟ್ಟಂತ ಈ ವಾಕ್ಯಕ್ಕಾಗಿ ಸ್ತೋತ್ರ. ಈ ವಾಕ್ಯದಿಂದ ನಿನ್ನ ಪ್ರೀತಿಯನ್ನು ನಮಗೆ ಪ್ರಕಟ ಮಾಡಿದಕ್ಕಾಗಿ ಸ್ತೋತ್ರ. ಈ ವಾಕ್ಯದ ಮೂಲಕ ನಿನ್ನ ಹೃದಯದಲ್ಲಿ ಇರುವಂಥ ಆ ಆಸೆ, ಆ ಆಲೋಚನೆ ನಮಗೆ ತಿಳಿಯಪಡಿಸಿದಕ್ಕಾಗಿ ಸ್ತೋತ್ರ ಅಪ್ಪ. ನಾನು ಪ್ರಾರ್ಥಿಸ್ತೇನೆ, ಇವತ್ತಿನ ಈ ವಾಕ್ಯವು ಪ್ರತಿಯೊಬ್ಬೊಬ್ಬರ ಹೃದಯದಲ್ಲಿ ಆಳವಾಗಿ ಬೇರೂರಿ ಅದು 100ರಷ್ಟು ಫಲ ತೆಗೆದುಕೊಂಡು ಬರಲಿ ಅಪ್ಪ. ಪ್ರತಿಯೊಂದೊಂದು ವಿಷಯದಲ್ಲಿ ಈ ವಾಕ್ಯವು ಇವರಿಗೆ ನೆನಪು ಹುಟ್ಟಿಸು ಪವಿತ್ರಾತ್ಮನೆ. ಇವರಿಗೆ ಅರ್ಥ ಮಾಡಿಕೊಳ್ಳುವಂತೆ ದೇವರೊಟ್ಟಿಗೆ ಇವರಿಗೆ ಒಂದು ಸಂಬಂಧ ಇದೆ. ಶಾಶ್ವತವಾದಂಥ ಸಂಬಂಧದಲ್ಲಿ ಇವರು ಯೇಸು ಕ್ರಿಸ್ತನ ಮೂಲಕವಾಗಿ ಹೊಂದಿಕೊಂಡಿದ್ದಾರೆ ಎನ್ನುವಂಥ ಖಚಿತತೆಯಲ್ಲಿ ಧೈರ್ಯದಿಂದ ಇರುವಂತೆ ಇವರಿಗೆ ಕೃಪೆ ದಯಪಾಲಿಸು. ಇದಲ್ಲದೆ ಈ ಒಂದು ಅನ್ಯೋನ್ಯತೆಯು ಅದು ಪರಿಪೂರ್ಣವಾಗುವುದಕ್ಕಾಗಿ
ಇನ್ನೊಬ್ಬರು ಒಟ್ಟಿಗೆ ಅನ್ಯೂನ್ಯತೆಯಲ್ಲಿ ಇರುವಂತೆ ಕೃಪೆ ದಯಪಾಲಿಸು. ವಿಶ್ವಾಸಿಗಳ ಅನ್ಯೂನ್ಯತೆಯಲ್ಲಿ ಸೇರ್ಕೊಳ್ಳುವುದಕ್ಕಾಗಿ ಇವರು ಎಂಥದೇ ಪ್ರಯತ್ನ, ಎಂಥದೇ ತ್ಯಾಗ ಮಾಡೋದಾದರೂ ಕೂಡ ಮಾಡಲಿಕ್ಕೆ ತಾವು ಸಿದ್ಧರಾಗುವಂತೆ ಕೃಪೆ ದಯಪಾಲಿಸು. ಆ ಒಪ್ಪಂದ ಇವತ್ತು ಕರ್ತನೆ ಮಾಡುತ್ತಿರುವಾಗ ಪವಿತ್ರಾತ್ಮನೆ ಸಹಾಯ ಮಾಡು. ಓ ಹಾಲೆಲೂಯ. ಪ್ರತಿಯೊಬ್ಬರು ಇವತ್ತು ಯಾರ್ಯಾರು ಇಲ್ಲಿ ಬಂದಿದ್ದಾರೋ, ಈ ವಾಕ್ಯವನ್ನು ಕೇಳಿಸ್ಕೊಂಡಿದ್ದಾರೋ, ಇವತ್ತಿನಿಂದ ಒಂದು ನಿರ್ಧಾರ ತೆಗೆದುಕೊಳ್ಳುವಂತೆ ಅವರು ಯಾವಾಗಲೂ ಬೆಳಕಿನಲ್ಲಿ ನಡೀತಾರೆ, ಕತ್ತಲೆಯಲ್ಲಿ ಅಲ್ಲ. ನಿನ್ನ ಅನ್ಯೂನ್ಯತೆಯಲ್ಲಿ ನಡೀತಾರೆ ಮತ್ತು ನಿನ್ನ ಅನ್ಯೂನ್ಯತೆಯಲ್ಲಿ ಯಾವಾಗಲೂ ಆನಂದಿಸ್ತಾರೆ. ಓ ಹಾಲೆಲೂಯ. ಸ್ತೋತ್ರ ತಂದೆಯೇ, ಸ್ತೋತ್ರ ಸ್ತೋತ್ರ. ಈ ವಾಕ್ಯದ ವಿರುದ್ಧವಾಗಿ ಬರುತ್ತಿರುವಂಥ ಪ್ರತಿಯೊಂದು ಆಲೋಚನೆ, ಈ ಲೋಕದ ಒಂದು ಐಶ್ವರ್ಯದ ಮೋಹ, ಈ ಲೋಕದ ಚಿಂತೆ, ಇಲ್ಲ ಈ ಥರ ಆಸ್ತಿಗಳನ್ನು ಯೇಸುವಿನ ಹೆಸರಿನಲ್ಲಿ ತಿರಸ್ಕಾರ ಮಾಡ್ತೇನೆ. ಇವತ್ತಿನಿಂದ ಪ್ರತಿಯೊಬ್ಬರು ಬೆಳಕಿನಲ್ಲಿ ನಡೆಯುವಂಥವರಾಗಿರ್ತಾರೆ. ಅದಕ್ಕಾಗಿ ಸ್ತೋತ್ರ. ಯೇಸುವಿನ ಹೆಸರಲ್ಲಿ ವಂದಿಸ್ತೇವೆ ತಂದೆಯೇ. ಆಮೇನ್.